ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ದೇವರ ಕೃಪೆ, ದೇವರ ಆಶೀರ್ವಾದ ಈ ಹೊಸ ವರ್ಷದಲ್ಲಿ ದೇವರು ಇಷ್ಟು ದಿನಗಳು ಕಾಪಾಡಿದ್ದಕ್ಕಾಗಿ ನಾನು ದೇವರನ್ನ ವಂದಿಸ್ತೇನೆ. ಹಲ್ಲೆಲೂಯಾ. ನಾವು ರಿಪೆಂಟೆನ್ಸ್, ಮಾನಸಾಂತರ ಕುರಿತಾಗಿ ನಾವು ಈ ತಿಂಗಳೆಲ್ಲ ಧ್ಯಾನವನ್ನ ಮಾಡ್ತಾ ಇದ್ದೇವೆ. ಅದರಿಂದ ಕೊನೆ ವಾರಕ್ಕೆ ನಾವು ಬಂದಿದ್ದೇವೆ ಮಾನಸಾಂತರ ಕುರಿತಾಗಿ. ಮಾನಸಾಂತರ ಬಗ್ಗೆ ದೇವರು ಕೆಲವು ನಿಜ ಸಂಗತಿಗಳನ್ನ ನಾವು ಬೈಬಲ್ ಇಂದ ಕಲಿಯುವಂತವ್ರು ಆಗಿರೋಣ. ಮಾನಸಾಂತರ ಕುರಿತಾಗಿರುವಂತ ಕೆಲವು ನಿಜ ಸಂಗತಿಗಳು ನೋಡಿ. ನಾವು ಮಾನಸಾಂತರ ಪಡೋದು, ರಿಪೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಮಾನಸಾಂತರ ಪಡೋದು ಬಹಳ ಪ್ರಾಮುಖ್ಯ. ಇವತ್ತು ಅನೇಕರು ಮಾನಸಾಂತರ ಪಡ್ತಾ ಇಲ್ಲ. ಆದ್ರೆ ಈ ಕೊನೆ ಭಾನುವಾರದಲ್ಲಾದ್ರೂ ನಮ್ಮ ಜೀವಿತದಲ್ಲಿ ದೇವರಿಗೆ ನಾವು ಸಮರ್ಪಣಿಸಿ, ದೇವರು ಇವತ್ತಾದ್ರೂ ನನ್ನ ಜೀವಿತದಲ್ಲಿ ಒಂದು ಮಾನಸಾಂತರ ಪಡಲಿಕ್ಕೆ ಅವಕಾಶವನ್ನು ಕೊಡು ದೇವರು ಎಂಬುದಾಗಿ ನೀವು ಸಮರ್ಪಣೆ ಮಾಡುವುದಾದರೆ ದೇವರು ಖಂಡಿತ ಆಶೀರ್ವಾದ ಮಾಡ್ತಾರೆ. ಬನ್ನಿ ಮೊದಲಾಗಿ ಓದ್ಕೊಳ್ಳೋಣ. ಅಪೊಸ್ತಲಕೃತ್ಯಗಳು 11ನೇ ಅಧ್ಯಾಯ 18ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಅಪೊಸ್ತಲಕೃತ್ಯಗಳು 11ನೇ ಅಧ್ಯಾಯ 18ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಹೇಗೆಂದು ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಅಪೇಕ್ಷಣೆ ಮಾಡುವುದನ್ನು ಬಿಟ್ಟು, ಹಾಗಾದರೆ ದೇವರು ಅನ್ಯಜನರಿಗೆ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದರು. ನೋಡಿ, ಹೀಗೆಂದ ಮಾತುಗಳನ್ನ ಆ ಸುನ್ನತಿ ಯವರು ಕೇಳಿ ಆಕ್ಷೇಪಣೆ ಮಾಡುವುದಕ್ಕೆ ಬಿಟ್ಟು, ಹಾಗಾದರೆ ದೇವರು ಅನ್ಯ ಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನ ತನ್ನ ಕಡೆಗೆ ತಿರುಗಿಸುತ್ತಾನೆ ಎಂದು ದೇವರನ್ನ ಕೊಂಡಾಡಿದರು. ಮೊದಲಾಗಿ ಮಾನಸಾಂತರ ಅನ್ನೋದ್ರ ಬಗ್ಗೆ ಬೈಬಲ್ ಏನ್ ಹೇಳ್ತದೆ ಅಂದ್ರೆ, ಇದು ದೇವರ ಕಾರ್ಯ. ಮಾನಸಾಂತರ ಪಡೋದು ಇದು ದೇವರ ಕೆಲಸ ಆಗಿದೆ. ಹಲ್ಲೆಲೂಯಾ. ಇವೊಬ್ಬ ಮನುಷ್ಯ ಚೇಂಜ್ ಆಗ್ತಾನೆ ಅಂದ್ರೆ ದೇವರ ಆತ್ಮನು ಅವರಲ್ಲಿ ಕಾರ್ಯ ಮಾಡಿದ್ರೆ ಮಾತ್ರನೇ ಆಗ್ಲಿಕ್ಕೆ ಸಾಧ್ಯ. ತಾನಾಗಿಯೇ ಮಾನಸಾಂತರ ಪಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೇವರ ವಾಕ್ಯ ಹೇಳ್ತಾ ಇದೆ, ವಿ ಹ್ಯಾವ್ ಟು ರಿಪೆಂಟೆನ್ಸ್. ನಾವು ಮಾಡಿದ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರವನ್ನ ಪಡಬೇಕು. ಹಲ್ಲೆಲೂಯಾ. ಯಾರು ಮಾನಸಾಂತರ ಪಡ್ತಾರೋ ಅವರ ಕುಟುಂಬ, ಅವರ ಜೀವನ ಸುಂದರವಾಗಿರ್ತದೆ. ಇವತ್ತು ತುಂಬಾ ಜನ ಅವ್ರಿಗಿರುವಂತ ಕೆಟ್ಟ ಅಭ್ಯಾಸಗಳನ್ನ ಬಿಡ್ಲಿಕ್ಕೆ ಇಷ್ಟ ಇಲ್ಲ, ಕೆಟ್ಟ ಚಟಗಳನ್ನ ಬಿಡ್ಲಿಕ್ಕೆ ಅಭ್ಯಾಸ ಇಲ್ಲ. ನಾನೊಂದು ಬ್ರದರ್ನ ಕೇಳ್ತಾ ಇದ್ದೆ, ಯಾಕೆ ಬ್ರದರ್ ಇಷ್ಟು ಕುಡಿತೀರಾ ಅಂದ್ರೆ, ನಮ್ಮ ಹೆಂಡತಿ ಮಾತಾಡ್ಸೋದೇ ಇಲ್ಲ, ನಮ್ಮ ಹೆಂಡತಿ ಜೀವನ ಸರಿಗಿಲ್ಲ, ನಮ್ಮ ಹೆಂಡತಿ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಅವಳದೇ ಚಿಂತೆಯಿಂದ ಕುಡಿತಾ ಇದ್ದೀನಿ. ಪ್ರಿಯದು ಮಗುವೆ, ಇವಾಗ ನೀವು ಗಮನಿಸ್ರಿ, ಆ ಹುಡುಗಿಗೆ ಯಾರಾದ್ರೂ ಬುದ್ಧಿ ಹೇಳ್ಬೇಕು, ಕ್ಲಾಸ್ ತೆಗಿಬೇಕು ಅಂತ ಹೋಗಿ, ಏನಮ್ಮ ನಿಮ್ ಗಂಡ ಹಿಂಗ್ ಕುಡುಕಾಗಿದ್ದಾನೆ, ನೀನ್ ಹಿಂಗೆಲ್ಲ ಮಾಡಿದ್ರೆ ತಪ್ಪು ಕೆಲಸ ಹೆಂಗೆ ಅಂದ್ರೆ, പക്ഷേ ಅವಳು ಕುಡಿತಾ ಇದ್ರೆ ನಾನು ಏನ್ ಮಾಡ್ಲಿ, ನಾನು ಬದುಕಬೇಕಲ್ಲ ಅಂತ ಹೇಳಿ ಗಂಡನ ಮೇಲೆನೆ ಇನ್ನು ಆಪಾದನೆಗಳು ಬರುತ್ತೆ ಹೊರತು ಒಳ್ಳೆ ದಾರಿ ಸಿಗಲ್ಲ. ಹಲ್ಲೆಲೂಯಾ. ಪ್ರಿಯದು ಮಗುವೆ, ಯಾವತ್ತು ಒಬ್ಬ ವ್ಯಕ್ತಿ ಚೇಂಜ್ ಆಗ್ತಾನೋ ಆ ವ್ಯಕ್ತಿಗೆ ಒಂದು ಹೊಸ ಬಲ ಬರುತ್ತೆ. ವ್ಯಕ್ತಿ ಯಾವಾಗ ಚೇಂಜ್ ಆಗ್ತಾನೋ ಆ ವ್ಯಕ್ತಿಯಲ್ಲಿ ಹೊಸ ಶಕ್ತಿ ಬರುತ್ತೆ. ಅವನು ಎಲ್ಲಿ ನಿಂತ್ಕೊಂಡು ಮಾತಾಡಕ್ಕೂ ಒಂದು ಧೈರ್ಯ ಸಿಗುತ್ತೆ. ಹಲ್ಲೆಲೂಯಾ. ಪ್ರಿಯದು ಮಗುವೆ, ಅದರಿಂದ ಮಾನಸಾಂತರ ಅನ್ನೋದು ದೇವರ ಕಾರ್ಯ. ಅದಕ್ಕೆ ನಾವು ದೇವರಲ್ಲಿ ಇದ್ದಾಗ ಮಾತ್ರನೇ ನಾವು ಮಾನಸಾಂತರ ಪಡಲಿಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ನಾವು ಪ್ರತಿನಿತ್ಯ ವಾಕ್ಯವನ್ನ ಕೇಳ್ತೇವೆ, ಮೊಬೈಲ್ ಅಲ್ಲಿ ಕೇಳ್ತೇವೆ, ಟಿವಿಯಲ್ಲಿ ಕೇಳ್ತೇವೆ, ಮತ್ತೆ ಚರ್ಚಿಗೆ ಬಂದಾಗೆಲ್ಲ ದೇವರ ವಾಕ್ಯವನ್ನ ಕೇಳ್ತೇವೆ. ವಿ ಹ್ಯಾವ್ ಟು ರಿಪೆಂಟೆನ್ಸ್. ನಾವು ಈ ವಿಷಯಗಳಲ್ಲಿ, ಪಾಪದ ವಿಷಯದಲ್ಲಿ, ಕೆಟ್ಟತನದ ವಿಷಯದಲ್ಲಿ ಏನಾಗ್ಬೇಕಂದ್ರೆ ಮಾನಸಾಂತರ ಪಡಬೇಕು. ಇವತ್ತು ತುಂಬಾ ಜನ ಮಾನಸಾಂತರ ಪಡೋದ್ರಲ್ಲಿ ಇಷ್ಟ ಇಲ್ಲ, ಮಾನಸಾಂತರ ಪಡೋದ್ರಲ್ಲಿ ಆಸಕ್ತಿ ಇಲ್ಲ, ಮಾನಸಾಂತರ ಪಡೋದ್ರಲ್ಲಿ ಅವರಲ್ಲಿ ಆ ಒಂದು ನಂಬಿಕೆನೇ ಇಲ್ಲ. ಹಲ್ಲೆಲೂಯಾ. ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ನಾನು ಏನಾದ್ರೂ ಪರವಾಗಿಲ್ಲ, ನಾನು ಚೇಂಜ್ ಆಗಲ್ಲ. ಅವರು ಚೇಂಜ್ ಆಗದೆ ಇದರಿಂದ ಏನೋ ಒಂದು ನಡೀತಾ ಇದೆ ಅಂತ ಅವ್ರು ಸಂತೋಷ ಪಡ್ತಾ ಇದ್ದಾರೆ. ಆದ್ರೆ ದೇವರ ಆಶೀರ್ವಾದ ಎಲ್ಲ ಕಳ್ಕೊಳ್ತಾ ಇದ್ದಾರೆ. ದೇವರ ಚಿತ್ತ ಅವ್ರ ಜೀವನದಲ್ಲಿ ನೆರವೇರ್ತಾ ಇಲ್ಲ. ದೇವರ ಕೃಪೆ ಅವರ ಕುಟುಂಬದಲ್ಲಿ ನೆರವೇರಲ್ಪಡ್ತಾ ಇಲ್ಲ. ದೇವರ ಆಶೀರ್ವಾದಗಳು ಹೊಂದಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವರಲ್ಲಿ ಮಾನಸಾಂತರ ಪಡುವಂತ ಒಂದು ಆಲೋಚನೆಗಳು ಇಲ್ಲ. ಹಲ್ಲೆಲೂಯಾ. ಅದೇ ಪಾಪ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಬಹಳಷ್ಟು ಹುಷಾರಾಗಿದ್ದು ದೇವರ ನಾಮವನ್ನ ಮಹಿಂಪಡಿಸಲಿಕ್ಕಾಗಿ ಮಾನಸಾಂತರ ಪಡೋದು ಬಹಳ ಒಳ್ಳೆಯದು. ಹಲ್ಲೆಲೂಯಾ. ಅದಕ್ಕೆ ಮಾನಸಾಂತರ ದೇವರ ಒಂದು ಕಾರ್ಯ ಆಗಿದೆ. ದೇವರು ಆತ್ಮನು ಕೆಲಸ ಮಾಡುವಾಗ ನೀವು ಮಾನಸಾಂತರ ಪಡಬಹುದು. ಮಾನಸಾಂತರ ಪಡಲಿಕ್ಕೆ ನಿಮ್ಗೆ ದೇವರಿಗೆ ಅವಕಾಶವನ್ನ ನೀವು ಕೊಡಬೇಕು. ಹಲ್ಲೆಲೂಯಾ. ನಾವೆಲ್ಲರೂ ದೇವರಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಖಂಡಿತ ನಾವು ಮಾನಸಾಂತರ ಪಡಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಅವಕಾಶ ಕೊಡ್ರಿ.
ದೇವರಿಗೆ ಅವಕಾಶ ಕೊಡ್ರಿ. ದೇವರೇ ಇದೋ ನಾನು ಚಾನ್ಸ್ ಕೊಡ್ತಾ ಇದ್ದೀನಪ್ಪ. ಪ್ರಿಯದೋಮಿಗೆ ಎಷ್ಟೋ ಜನ ನೋಡಿ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗ್ತಾರೆ, ಅವ್ರು ಏನಾದರೂ ಕೆಲಸದ ಬಗ್ಗೆ ಏನಾದರೂ ಸ್ವಲ್ಪ ಕಡಿಮೆಯಾಗಿ ಮಾತಾಡಿದಾಗ ಹೇಳ್ತಾರೆ, ಸರ್ ಒಂದು ಚಾನ್ಸ್ ಕೊಡಿ ಸರ್, ಒಂದು ಚಾನ್ಸ್ ಕೊಡಿ, ನಾನು ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ತೀನಿ ಸರ್, ಚೆನ್ನಾಗಿ ಒಂದು ಚಾನ್ಸ್ ಕೊಡ್ರಿ, ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಪ್ರಿಯದೇವ್, ನಾವು ಇವತ್ತಾದ್ರೂ ದೇವ್ರ ಹತ್ರ ಕೇಳಿದೀವ, ದೇವ್ರು ಒಂದು ಚಾನ್ಸ್ ಕೊಡಪ್ಪ, ನಾನು ನಿನ್ನ ಸೇವೆ ಮಾಡ್ತೀನಿ, ಒಂದು ಚಾನ್ಸ್ ಕೊಡಪ್ಪ, ನಿನಗೋಸ್ಕರ ಜೀವಿಸ್ತೀನಿ, ಒಂದು ಚಾನ್ಸ್ ಕೊಡು ದೇವ್ರೆ, ನಾನೇನಾದ್ರೂ ಸಾಧಿಸ್ತೀನಿ ಅಂತ ದೇವ್ರ ಹತ್ರ ಕೇಳಿದ್ವಾ? ನಾವು ದೇವ್ರ ಹತ್ರ ಚಾನ್ಸ್ಗಳು ಕೇಳಲ್ಲ, ಮನುಷ್ಯರ ಹತ್ರ ಕೇಳ್ತಾ ಇರ್ತೀವಿ. ಒಂದು ಚಾನ್ಸ್ ಕೊಡ್ರಿ. ಮನುಷ್ಯರು ಏನ್ ಚಾನ್ಸ್ ಕೊಡೋದು? ನೀವು ದೇವರಲ್ಲಿದ್ರೆ, ಮಾನಸಾಂತರ ಪಟ್ರೆ ಈ ಭೂಮಿಯಲ್ಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿನ್ನನ್ನು ಉನ್ನತವಾದ ಸ್ಥಾನದಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಮಾನಸಾಂತರ ಪಡ್ಲಿಕ್ಕೆ ಇಷ್ಟಪಡ್ರಿ, ಬದಲಾವಣೆ ಆಗ್ರಿ. ದೇವರನ್ನ ನಂಬೋಕ್ಕಿಂತ, ದೇವರ ವಾಕ್ಯ ಕಲಿಯೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ರಿ, ಎಲ್ಲೆಲ್ಲಿಗೋ ಹೋಗ್ತಾ ಇದ್ರಿ. ಈಗ ನೀವು ಮಾನಸಾಂತರ ಪಟ್ರೆ ನೀವು ಯಾವಾಗ್ಲೂ ದೇವರಲ್ಲೇ ಇರ್ತೀರಾ, ಯಾವಾಗ್ಲೂ ಚರ್ಚಲ್ಲೇ ಇರ್ತೀರಾ. ಕೆಲಸ ಮುಗಿದ ತಕ್ಷಣ ಚರ್ಚಲ್ಲಿ ಇರ್ತೀರಾ, ಮನೆ ಕೆಲಸ ಮುಗಿದ ತಕ್ಷಣ ಚರ್ಚಲ್ಲಿ ಇರ್ತೀರಾ, ಮೊಣಕಾಲೂರಿ ಮನೆಯಲ್ಲಿ ಪ್ರೇಯರ್ ಅಲ್ಲಿ ಇರ್ತೀರಾ, ಬೈಬಲ್ ಓದ್ಕೊಂಡು ಕೂತಿರ್ತೀರಾ. ಇನ್ನು ಯಾವ ವ್ಯವಹಾರನೂ ಇಲ್ಲ, ಯಾವ ಫೋನ್ ಕಾಂಟ್ಯಾಕ್ಟು ಇಲ್ಲ, ಯಾವ ಸ್ವಂತದವ್ರು, ಯಾವ ರಿಲೇಷನು, ಯಾವ ಫ್ರೆಂಡ್ ಸರ್ಕಲ್ ಇರೋದಿಲ್ಲ. ನೀನು ದೇವರ ಪ್ರಸನ್ನತೆಯಲ್ಲಿ ಕುಳಿತಾಗ ನಿನಗೆ ದೇವರೇ ಸ್ನೇಹಿತನಾಗಿದ್ರೆ, ದೇವರೇ ನಿನಗೆ ಒಡೆಯನಾಗಿದ್ರೆ, ದೇವರೇ ನಿನ್ನ ಮನೆಗೆ ಅಧ್ಯಕ್ಷನಾಗಿದ್ರೆ, ಎಲ್ಲಾ ಸಹಾಯ ಪರಲೋಕದಿಂದ ದೇವರೇ ಕೊಡ್ತಾರೆ. ನೀನ್ ದೇವರ ಹತ್ರನೇ ಇದ್ರೆ ನಿನಗೆ ಯಾವ ಸಮಸ್ಯೆನೂ ಇಲ್ಲ. ಪ್ರಿಯಗಮಗುವೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನ ಎದುರಿಸೋರು ಯಾರು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ನೀನ್ ದೇವರ ಜೊತೆ ಸವಾಸ ಮಾಡು, ನೀನ್ ಯಾರ ಜೊತೆನೂ ಸವಾಸ ಮಾಡಬೇಡ. ನಿನಗೇನು ಬೇಕೋ ಎಲ್ಲ ಕೊಡ್ತಾರೆ. ಗೋಲ್ಡು, ಗಾಡಿ, ಕಾರು, ಸ್ವಂತ ಮನೆ, ಬಂಗಾರ, ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲನೇ ಇರುತ್ತೆ. ಇವತ್ತು ತುಂಬಾ ಜನ ಯಾಕೆ ಎಲ್ಲಾ ಬ್ಯಾಂಕ್ ಬ್ಯಾಲೆನ್ಸ್ ಕಟ್ ಆಗ್ತಾರೆ ಅಂದ್ರೆ, ರಿಲೇಷನ್ ಮನೆಗೆ ತುಂಬಾ ಹೋಗ್ತಾರೆ, ಅಲ್ಲಿಲ್ಲ ಖರ್ಚುಗಳನ್ನು ಮಾಡ್ಬಿಡ್ತಾರೆ. ಫ್ರೆಂಡ್ಶಿಪ್ ಜೊತೆ ಸುತ್ತಾಡ್ತಾರೆ, ಮತ್ತೆ ಬಂದಿರೋ ದುಡ್ಡು ಒಂದು 5,000 ರೂಪಾಯಿ ಅದನ್ನು ಖರ್ಚು ಮಾಡ್ಬಿಡ್ತಾರೆ. ನೀವು ಯಾವಾಗ ಜನರನ್ನ ಜಾಸ್ತಿ ಮೀಟ್ ಮಾಡ್ತಿರೋ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ನೀವು ದೇವರ ಜೊತೆ ತುಂಬಾ ಸ್ಪೆಂಡ್ ಮಾಡೋದ್ರಿಂದ ಎಷ್ಟೋ ದುಡ್ಡು ನಿಮಗೆ ಉಳಿತದೆ. ಹಲ್ಲೆಲೂಯಾ. ಅವರು ತಿಂದು ನಿಮ್ಮ ಜೊತೆ ಮೂತಿ ಒರೆಸ್ಕೊಂಡು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ತಿಂದೇ ಇಲ್ಲ, ನೀನು ಕೊಡಿಸ್ತಾ ನಿಜವಾಗ್ಲೂ ಎಂಬುದಾಗಿ ಮನುಷ್ಯ ನಿನ್ನ ಮಾತುಗಳನ್ನ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನೀನು ದೇವರ ಜೊತೆ ಒಡನಾಟವನ್ನ ಬೆಳೆಸಿರಿ. ಮಾನಸಾಂತರ ಪಡೆದು ಇದೊಂದು ದೇವರ ಕಾರ್ಯ. ನಿನ್ನಲ್ಲಿ ದೇವರ ಕಾರ್ಯ ಮಾಡುವ ಹಾಗೆ ನೀನು ಮೊಣಕಾಲೂರಿ ದೇವರ ಸನ್ನಿಧಾನದಲ್ಲಿ ಕೂತಿದ್ರೆ ಖಂಡಿತ ದೇವರು ಬದಲಾವಣೆಯನ್ನ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಈ ಬದಲಾವಣೆ ದೇವರ ಕಾರ್ಯವಾದ ಕಾರಣ ನೀವು ದೇವರಿಗೆ ಅವಕಾಶ ಕೊಡಬೇಕು. ದೇವರೇ, ನನ್ನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡು, ನಾನು ಒಂದು ಬದಲಾವಣೆ ಆಗಬೇಕು, ನಾನು ಮಾನಸಾಂತರ ಪಡಬೇಕು, ಆ ಪಾಪದ ಹಾದಿಯಿಂದ, ಆ ಕೆಟ್ಟದ ಹಾದಿಯಿಂದ ನಿನ್ನ ಹೆಡೆಗೆ ನಾನು ನಡೆಸಬೇಕು. ಕರ್ತನೆ, ನನಗೆ ಅವಕಾಶ ಕೊಡು ಅಂದ್ರೆ ದೇವರು ಒಂದು ಚಾನ್ಸ್ ಕೊಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಈ ಚಾನ್ಸ್ ನ ಮಿಸ್ ಮಾಡ್ಕೋಬಿಡ್ರಿ. ದೇವರು ಕೊಟ್ಟ ಚಾನ್ಸ್ ಅನ್ನ ಅವಕಾಶ ಮಾಡ್ಕೊಳ್ರಿ. ದೇವರು ಕೊಟ್ಟಂತ ಈ ಚಾನ್ಸ್ ಅನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ನೀವು ಮುಂದಾದ್ರೆ ಖಂಡಿತ ಆಶೀರ್ವಾದ ನಿಮಗೆ ತಪ್ಪದೆ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಕೆಲಸದಲ್ಲಿ ನೋಡ್ರಿ, ನೀವು ಮಾಡುವಂತ ಕೆಲಸ ಜಾಗದಲ್ಲಿ ನೋಡಿ, ನಿಮ್ಮ ಮನೆ ಹತ್ತಿರ ಇರುವಂತ ಅನೇಕ ಜನರು ನೋಡ್ರಿ, ಮಾನಸಾಂತರ ಪಡದೇ ಇರೋದ್ರಿಂದ ಅವ್ರ ಲೈಫ್ ಏನಾಗ್ತಾ ಇದೆ. ಹಲ್ಲೆಲೂಯಾ. ಯಾರಿಗೂ ಗೊತ್ತಿಲ್ಲದೆ ತಲೆ ಚುಚ್ಕೊಳ್ತಾ ಇದ್ದಾರೆ, ಸತ್ತೋಗ್ತೀನಿ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಈ ಊರು ಬೇಡ, ಈ ಮಠ ಬೇಡ, ಯೋಚನೆ ಮಾಡಿ ಏರಿಯಾನೇ ಬೇಡ ಅನ್ನೋ ಮಟ್ಟಿಗೆ ಬಂದ್ಬಿಡ್ತಾ ಇದ್ದಾರೆ. ಕಾರಣ ಅವರು ಮಾನಸಾಂತರ ಪಡಕ್ಕೆ ಇಷ್ಟಪಡ್ತಾ ಇಲ್ಲ. ಸಾಯ್ಲಿಕ್ಕಾದ್ರೂ ರೆಡಿಗಿದ್ದಾರೆ, ಮಾನಸಾಂತರ ಪಡಲ್ಲ ಅಂತಾರೆ. ಊರು ಬಿಟ್ಟೋಗಕ್ಕೂ ರೆಡಿಗಿದ್ದಾರೆ, ಆದರೆ ಮಾನಸಾಂತರ ಪಡಲ್ಲ ಅಂತ ಹೇಳ್ತಾರೆ. ನಾನು ನೋಡಿ, ಈ ಲೋಕದಲ್ಲಿ ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ರೆ, ಎಷ್ಟು ದೊಡ್ಡ ಪಾಪ ಮಾಡಿದ್ರೆ, ಒಂದು ನಿಮಿಷ ನೀವು ಮಾನಸಾಂತರ ರಿಪೆಂಟೆನ್ಸ್ ಹೊಂದಿದ್ರೆ ಎಲ್ಲ ಸಮಸ್ಯೆಗಳನ್ನ ದೇವರು ಒಂದು ನಿಮಿಷದಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮಾನಸಾಂತರ ಇಸ್ ವೆರಿ ಇಂಪಾರ್ಟೆಂಟ್. ನೀವು ರಿಪೆಂಟೆನ್ಸ್ ಹೊಂದೋದು ಬಹಳ ಬಹಳ ಪ್ರಾಮುಖ್ಯವಾದದ್ದು. ನೀವು ದೇವರಿಗೆ ಸಮರ್ಪಣೆ, ದೇವರೇ ನಾನು ಚೇಂಜ್ ಆಗ್ತೀನಪ್ಪ, ಇವತ್ತಿಂದ ನಾನು ಜಾಸ್ತಿ ಪ್ರೇಯರ್ ಮಾಡ್ತೀನಿ, ಇವತ್ತಿಂದ ನಾನು ಬೈಬಲ್ನ ಓದ್ತೀನಿ, ಇವತ್ತಿಂದ ದೇವ್ರ ಸೇವೆಗೆ ನಾನು ಟೈಮ್ ಕೊಡ್ತೀನಿ, ಇವತ್ತಿಂದ ನಾನು ಚರ್ಚಲ್ಲಿ ಇರ್ತೀನಿ, ಇವತ್ತಿಂದ ನಾನು ದೇವರಿಗಾಗಿ ಮಾಡ್ತೀನಿ ಅಂತ ನೀನು ಒಂದು ಮುಂದಾದರೆ ದೇವರ ಆಶೀರ್ವಾದಗಳು ಖಂಡಿತ ಬರ್ತವೆ. ಹಲ್ಲೆಲೂಯಾ. ಪ್ರಿಯದು, ನಮ್ಮ ಬೆಂಗಳೂರು ಬಿಡ್ರಿ, ನೀವು ಆಂಧ್ರ, ತಮಿಳ್ನಾಡು ಈ ಕಡೆ ಎಲ್ಲ ಹೋದ್ರೆ ಅವ್ರು ಎಷ್ಟೋ ಕಿಲೋಮೀಟರ್ಗಳು ಹೋಗ್ಬೇಕು ಚರ್ಚಿಗೆ, ಎಷ್ಟೋ 100 ಕಿಲೋಮೀಟರ್ ಜರ್ನಿ ಮಾಡಬೇಕು. ನಾನು ಬೆಳಗಾಮು ಮತ್ತು ಅನೇಕ ಗುಲ್ಬರ್ಗ, ಅನೇಕ ಊರುಗಳಿಗೆ ಹೋದಾಗ, ಅಲ್ಲಿ ಗೋಕಾಕು, ಅಲ್ಲೆಲ್ಲ ಊರುಗಳಿಗೆ ಹೋಗ್ತಾ ಇರ್ತೀನಿ. ಅವ್ರು ಹೇಳ್ತಾರೆ, ಸರ್ ನಮ್ಮ ಚರ್ಚಿಗೆ 80 ಕಿಲೋಮೀಟರ್ಸ್ ಇಂದ ಬರ್ತೀವಿ, 90 ಕಿಲೋಮೀಟರ್ ಇಂದ ಬರ್ತೀವಿ ಅಂತ ಹೇಳ್ತಾ ಇದ್ರು. ನಾವು ಏರಿಯಾ ಹೆಸರು ಹೇಳ್ತೀವಿ, ಅವ್ರು ಕಿಲೋಮೀಟರ್ಗಳು ಹೇಳ್ತಾ ಇದ್ದಾರೆ.
ಸರ್ ಇಲ್ಲೇ ಪಕ್ಕದಲ್ಲೇ ಸರ್ ಊರು, ಇನ್ನು ಎಷ್ಟು ದೂರ ಇದೆ ಅಂದ್ರೆ 120 ಕಿಲೋಮೀಟರ್ ಇದೆ. 120 ಕಿಲೋಮೀಟರ್ ಅಂದ್ರೆ ಅವ್ರ ಹಬ್ಬ ಅಂದ್ರು 4 ಅವರ್ ಜರ್ನಿ ಮಾಡ್ಬೇಕು. 4 ಅವರ್ ಜರ್ನಿ ಮಾಡ್ಕೊಂಡು ಏನ್ ಮಾಡ್ತಾರಂತ ಚರ್ಚ್ಗೆ ಹೋಗ್ತಾರೆ. 4 ಅವರ್ ಜರ್ನಿ. ನೀವು ಗಮನಿಸ್ರಿ, ನಾವು ಅವರು ಹಳ್ಳಿ ಕಡೆ ಇರುವಂತ ಜನ ಎಷ್ಟು ಆಸಕ್ತಿ ಉಳ್ಳವರಾಗಿ 4 ಅವರ್ ಜರ್ನಿ ಮಾಡ್ಕೊಂಡು ಚರ್ಚ್ಗೆ ಹೋಗ್ತಾ ಇದ್ದಾರೆ. ಇಂಟ್ರೆಸ್ಟ್ ನೋಡ್ರಿ ಅವ್ರ ಆಸಕ್ತಿ. ಅವರು ನೈಟಲ್ಲೇ ಬಸ್ ಹಾಕಿ ಬೆಳಿಗ್ಗೆ ಸರ್ವಿಸ್ಗೆ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಬಸ್ ಹಾಕಿ 10 ಗಂಟೆಗೆ ಸರ್ವಿಸ್ಗೆ ಹೋಗ್ತಾ ಇದ್ದಾರೆ. ಪ್ರಿಯದೋಮುವೆ ಆಸಕ್ತಿ. ಅವರು ಮಾನಸಾಂತರ ಹೊಂದಿದ್ದಾರೆ. ಅದಕ್ಕೆ ಅವರಿಗೆ ಯಾವುದು ದೂರ ಅನ್ನಿಸ್ತಾ ಇಲ್ಲ. ಅವರಿಗೆ ದೇವರು ಬೇಕು ಅಂತ ನಮ್ಗೆ ಅನ್ನಿಸಿದ್ರೆ ನಾವು ಯಾವ ದೂರನೂ ಲೆಕ್ಕ ಮಾಡಲ್ಲ. ದೇವರು ಬೇಕು ಅಂತ ಅನ್ನಿಸಿದ್ರೆ ಎಷ್ಟು ಡಿಸ್ಟೆನ್ಸ್ ನಾವು ಲೆಕ್ಕ ಮಾಡಲ್ಲ. ದೇವರು ಬೇಕು ಅನ್ನಿಸಿದ್ರೆ ನಾವು ಪ್ರಯಾಣದಲ್ಲಿ ನೋಡಿ, ಒಬ್ಬ ಫ್ರೆಂಡ್ ಇಷ್ಟ ಅಂದ್ರೆ ಆ ವ್ಯಕ್ತಿನ ಭೇಟಿ ಆಗ್ಲಿಕ್ಕೆ ಎಷ್ಟು ದೂರ ಆದ್ರೂ ಹೋಗೇ ಹೋಗ್ತೀವಿ. ಅವ್ರು ಅಮೆರಿಕದಲ್ಲೇ ಇರ್ಲಿ, ಅವ್ರು ಇಂಡಿಯಾದಲ್ಲಿ ಎಲ್ಲಾದ್ರೂ ಇರ್ಲಿ, ನಾವು ಅವ್ರ ಹತ್ರ ರೀಚ್ ಆಗ್ಲಿಕ್ಕೆ ಹೋಗೇ ಹೋಗ್ತೀವಿ. ಕಾರಣ ಏನಂದ್ರೆ ಅವ್ರನ್ನ ನಾವು ಭೇಟಿ ಆಗ್ಬೇಕು. ಅವ್ರಂದ್ರೆ ನಮಗಿಷ್ಟ. ಅವರು ಬಹಳ ಆತ್ಮೀಯರು, ಅವರು ಬಹಳ ಹತ್ತಿರದವರು, ಅವರು ನಮಗೆ ತುಂಬಾ ಬೇಕಾದವರು, ಅವರು ತುಂಬಾ ನಮಗೆ ಬೇಕಾದವ್ರ ಕಾರಣ ಅವ್ರನ್ನ ಭೇಟಿ ಆಗ್ಲಿಕ್ಕೆ ನಾವು ಹೋಗ್ತೀವಿ. ಯೇಸು ಸ್ವಾಮಿ ಬೇಡದೇ ಇರೋ ವ್ಯಕ್ತಿನ, ಯೇಸು ಸ್ವಾಮಿ ಬೇಡದೇ ಇರೋ ದೇವರ. ಪ್ರಿಯದೋಮುವೆ, ನಮ್ಮ ಯೇಸು ಸ್ವಾಮಿ ಬೇಕಂದ್ರೆ ಎಷ್ಟು ಮೈಲಿಗಳು, ಎಷ್ಟು ದೂರ, ಎಷ್ಟು ಟೈಮಿಂಗ್ಸು ಎಲ್ಲ ಲೆಕ್ಕಕ್ಕೆ ಇಲ್ಲ. ಹಲ್ಲೆಲೂಯಾ. ನೀವು ಬೈಬಲ್ ಅಲ್ಲಿ ನೋಡುವಾಗ ಯೆರೂಸಲೇಮಿನಲ್ಲಿ ಟೆಂಪಲ್ ಅಲ್ಲಿ ಆರಾಧನೆ ನಡೀತಾ ಇತ್ತು. ಅವ್ರ ಆರಾಧನೆ ಯೆರೂಸಲೇಮಿನಲ್ಲಿ ಮಾತ್ರನೇ ಅವಾಗ ಚರ್ಚ್ ಇದ್ದಿದ್ದು. ಇಸ್ರೇಲ್ ದೇಶದಲ್ಲಿ ಎಲ್ಲೂ ಚರ್ಚೆ ಇರಲಿಲ್ಲ. ಎಲ್ಲ ಯೆರೂಸಲೇಮಿಗೆ ಬರಬೇಕು. ಅವ್ರು ಏನ್ ಮಾಡ್ತಾ ಇದ್ರೆ 2 ದಿವಸ 3 ದಿವಸ ಮುಂಚೆನೆ ಅವರು ಮನೆ ಬಿಡ್ತಾ ಇದ್ರಂತೆ. ಹಾಕಿ ಕತ್ತೆ ಮೇಲೆ ಯೋಚನೆ ಮಾಡ್ಕೊಳ್ರಿ, ಇದ್ರ ಮೇಲೆ ಲಗೇಜ್ ಎಲ್ಲ ಹಾಕೊಂಡು, ಮಕ್ಕಳನ್ನ ಹಾಕೊಂಡು ಯೋಚನೆ ಮಾಡ್ಕೊಂಡು, ಕುರಿಗಳನ್ನೆಲ್ಲ ತಗೊಂಡು ಬಲಿ ಕೊಡಕ್ಕೆ ಅವರು ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ಆ ಯೆರೂಸಲೇಮ್ ಟೆಂಪಲ್ಗೆ ಬರ್ಲಿಕ್ಕೆ ಅವರು 1-2 ದಿವಸ ಮುಂಚೆನೆ ಊರು ಬಿಟ್ಟು ಬರ್ತಾ ಇದ್ರು. ಕೆಲವರು ಬೇಗ ಬಂದು ಅಲ್ಲೇ ಟೆಂಟ್ ಹಾಕೊಳ್ತಾ ಇದ್ರು. ಯಾಕಂದ್ರೆ ನಾವು ಇನ್ನು ಆರಾಧನೆ ಸ್ಟಾರ್ಟ್ ಆಗುತ್ತೆ, ಹೋಗ್ಬೇಕು ಅಂತ. ನೀವು ಗಮನಿಸ್ರಿ, ನಾವು ದೇವರಿಗೆ ನೀವು ಟೈಮ್ ಕೊಟ್ರೆ ಖಂಡಿತ ನೀವು ಮಾನಸಾಂತರ ಪಡುವಂತ ಕಾರ್ಯ ದೇವರ ಆತ್ಮನು ನಿಮ್ಮಲ್ಲಿ ಕೆಲಸ ಮಾಡ್ತಾನೆ. ಹಲ್ಲೆಲೂಯಾ. ಮಾನಸಾಂತರ ಪಡೋದು ಇದು ದೇವರ ಕಾರ್ಯ. ನೀವು ದೇವರಿಗೆ ಅವಕಾಶ ಕೊಟ್ರೆ ಖಂಡಿತ ದೇವರು ಮಾಡ್ತಾರೆ. ದೇವರು ನಿಮ್ಮ ದೂರ ನೋಡ್ತಾ ಇಲ್ಲ, ದೇವರು ನಿಮ್ಗೆ ಹತ್ತಿರವಾಗೇ ಇದ್ದಾರೆ. ನಾವೇ ದೇವರಿಗೆ ದೂರವಾಗಿರೋದು. ದೇವರು ಯಾವತ್ತೂ ನಮ್ಮನ್ನ ದೂರ ಮಾಡಿಲ್ಲ, ದೂರನೇ ಇಟ್ಟಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನ ದೂರ ಇಟ್ಟಿಲ್ಲ. ಆದ ಕಾರಣ ಈ ಮಾನಸಾಂತರ ಪಡೀಲಿಕ್ಕೆ ನಾವು ಯಾವತ್ತು ಮುಂದಾಗ್ಬೇಕು. ಹಲ್ಲೆಲೂಯಾ. ಯಾವತ್ತು ಮಾನಸಾಂತರ ಪಡ್ತೀವೋ ಅವತ್ತೇ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ನಾನು ಬೆಳ್ಳಗೆ ಮಾಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಅದರಿಂದ ನಾನು ನನ್ನ ಸಹಾಯ ನನ್ನ ಕೈ ಮೋಟ ಕೈಯಲ್ಲ ಅಂತ ಹೇಳ್ತಾರೆ, ನನ್ನ ಚಿಕ್ಕ ಕೈಯಲ್ಲ ಅಂತಾರೆ ದೇವರು. ಖಂಡಿತ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಅಸ್. ಅವ್ರು ಖಂಡಿತ ನಮಗೆ ಸಹಾಯ ಮಾಡ್ತಾರೆ. ನೀನು ಸಾಯೋ ಅವಶ್ಯಕತೆ ಇಲ್ಲ, ನೀನು ಊರು ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ಜೀವನ ಬೇಡ ಅಂತ ಅವಶ್ಯಕತೆ ಇಲ್ಲ. ನೀನು ಎಂತ ಪ್ರಾಬ್ಲಮ್ ಅಲ್ಲಿ ಈಗ ಇದ್ರೂ ಸಹ ನಿನ್ನ ಮನೆಯಲ್ಲಿ ಯೇಸುವಿನ ಹಸ್ತ ನಿನಗೆ ಬಂದೇ ಬರ್ತದೆ, ಸಹಾಯ ಮಾಡುತ್ತದೆ. ಹಲ್ಲೆಲೂಯಾ. ಆದ್ರೆ ದೇವರಿಗೆ ನೀನು ಅವಕಾಶ ಕೊಟ್ರೆ ನೀನು ಮಾನಸಾಂತರ ಹೊಂದಿ. ಮಾನಸಾಂತರ ಹೊಂದ ತಕ್ಷಣ ನಿನ್ಗೆ ಆಶೀರ್ವಾದ ಪ್ರಾರಂಭ ಆಯಿತು. ಹಲ್ಲೆಲೂಯಾ. ದೇವರ ಕಾರ್ಯಗಳು ನಡೀತವೆ. ಅದಕ್ಕೆ ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ಲ. ದೇವರ ಅಸಾಧ್ಯವಾದದನ್ನ ಸಾಧ್ಯವಾಗಿ ಮಾಡೋದ್ರಿಂದ ಹ್ಯಾವ್ ಟು ಗಿವ್ ಟೈಮ್ ಟು ಗಾಡ್. ದೇವರಿಗೆ ಟೈಮ್ನ ಕೊಡ್ರಿ, ದೇವರಿಗೆ ಅವಕಾಶವನ್ನ ಕೊಡ್ರಿ. ದೇವರೇ ನನ್ನಲ್ಲಿ ಕ್ರಿಯೆ ಮಾಡಪ್ಪ, ನನ್ನಲ್ಲಿ ಕೆಲಸ ಮಾಡಪ್ಪ ಅಂತ ಮೊಣಕಾಲೂರಿ ಪ್ರಾರ್ಥನೆಯನ್ನ ಮಾಡ್ರಿ. ನೋಡಿ, ದೇವರು ನಿನ್ನನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ನಾವು ದೇವರಿಗೆ ಯಾವ ಪ್ರಾರ್ಥನೆಯನ್ನು ಮಾಡಲ್ಲ, ದೇವರಿಗೆ ಯಾವ ಸಮಯವನ್ನು ನಾವು ಕೊಡೋದಿಲ್ಲ. ದೇವರು ಹಿಂಗೆ ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ಪ್ರಿಯದವ್ರಿಗೆ ನೋಡಿ, ಇವಾಗ ಬ್ಯಾಂಕಲ್ಲಿ ನೀನು ಒಂದು ಕೆಲಸ ಆಗ್ಬೇಕಂದ್ರೆ ನೀವು ಬ್ಯಾಂಕ್ಗೆ ಹೋಗಿ ಸಿಗ್ನೇಚರ್ ಮಾಡಲೇಬೇಕು. ಹೌದಾ ಇಲ್ವಾ? ಒಂದು ಸಿಗ್ನೇಚರ್ ನೀನು ಬ್ಯಾಂಕ್ಗೆ ಹೋದ್ರೇನೆ ಕೆಲಸ ನಡೆಯೋದು. BBMP ಆಫೀಸ್ಗೆ ನೀನು ಹೋದ್ರೇನೆ ಕೆಲಸ ನಡೆಯೋದು. ರೇಷನ್ ಅಂಗಡಿಗೆ ನೀನು ಹೋದ್ರೇನೆ ಕೆಲಸ ನಡೆಯೋದು. ರೇಷನ್ ಅಂಗಡಿಯವ್ರು ಯಾರು ನಿಮ್ಮ ಮನೆ ಹತ್ರ ಬರಲ್ಲ. ನೀನೇ ರೇಷನ್ ಹೋಗಿ ಒಂದು ತಮ್ಮಿಂಗ್ ಹಾಕ್ಬೇಕು. ಯಾವುದು ರೇಷನ್ ನಿಮ್ಮ ಮನೆಗೆ ಬರಲ್ಲ. ಕೆಲವ್ರು ನೋಡಿ ರೇಷನ್ ತಗೊಂಡ್ಬರಕ್ಕೆ ಊರಿಗೆ ಹೋಗ್ಬಿಡ್ತಾರೆ. ಊರವ್ರು ಯಾಕೆ ಬರ್ತಾ ಇಲ್ಲ? ಇವ್ರು ಬೆಂಗಳೂರಲ್ಲಿ ಇದಾರಪ್ಪ, ರೇಷನ್ ಕೊಡೋಣ ಅಂತ ಬರ್ತಾರ. ನೋಡಿ, ಒಂದು ರೇಷನ್ಗೆ ನೀನು ಊರಿಗೆ ಹೋಗ್ತಾ ಇದೆಯಾ, ರೇಷನ್ಗೆ ಅಂಗಡಿಗೆ ಹೋಗ್ತಾ ಇದೆಯಾ, ಒಂದು ತಮ್ಮಿಂಗ್ ಹಾಕಕ್ಕೆ ಆಫೀಸ್ಗೆ ಹೋಗ್ತಾ ಇದೆಯಾ, ಯಾವುದು ನಿನ್ನ ಹತ್ರ ಬರಲ್ಲ. ಎಲ್ಲದಕ್ಕೂ ನೀನು ಹೋಗ್ತಾ ಇದ್ದಿ. ಆದ್ರೆ ದೇವರ ಹತ್ರ ಮಾತ್ರನೇ ನಾವು ಏನ್ ಮಾಡ್ತಾ ಇದ್ವಿ? ಹೋಗ್ತಾ ಇಲ್ಲ ದೇವರ.
ದೇವರ ಹತ್ರ ನಾವು ಹೋಗ್ತಾ ಇಲ್ಲ. ದೇವರ ವಿಷಯದಲ್ಲಿ ಮಾತ್ರನೇ ದೇವರೇ ನೀನು ಬಾಪ ಅಂತ ಕರಿತಾ ಇದ್ದೀವಿ. ಆದರೆ ಈ ಲೋಕದಲ್ಲಿ ಇರುವ ಎಲ್ಲ ಕೆಲಸಗಳಿಗೂ ನಾವೇ ಹೋಗ್ತಾ ಇದ್ದೀವಿ, ನಾವೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಿಯದವರಿಗೆ ಯಾವುದು ಬರಲ್ಲ, ನೀವು ಹೋದ್ರೇನೆ ಆಮೇಲೆ ನಿನ್ನ ಹತ್ರ ಎಲ್ಲ ಬರೋದು. ಹಲ್ಲೆಲೂಯ. ಅದರಿಂದ ದೇವರ ಆತ್ಮನು ಕೆಲಸ ಮಾಡಬೇಕು, ಮಾನಸಾಂತರ ಪಡಬೇಕು ಅಂದ್ರೆ ಇದು ದೇವರ ಕಾರ್ಯ ಆಗಿದೆ. ಮೊದಲು ನೀವು ದೇವರಿಗೆ ಟೈಮ್ ಕೊಡ್ರಿ, ಪ್ರಾರ್ಥನೆ ಮಾಡ್ರಿ. ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಮಾತಾಡಿಕೊಂಡು ಸಮಯ ವೇಸ್ಟ್ ಮಾಡೋ ಬದಲು ನೀನು ಮನೆಯಲ್ಲಿ ಮೊಣಕಾಲೂರಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರ ಆತ್ಮನು ನಿಮ್ಮನೆ ಮಾನಸಾಂತರ ಮನಸ್ಸನ್ನ ದೇವರಿಗೆ ಬಿಡುತ್ತಾರೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಬರೆದಿದೆ, ದೇವರು ಅವರ ಮನಸ್ಸುಗಳನ್ನ ಕಡೆಗೆ ತಿರುಗಿಸ್ತಾನೆ. ಇದು ದೇವರ ಕಾರ್ಯ, ದೇವರೇ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಹಲ್ಲೆಲೂಯ. ಅದಕ್ಕೆ ದೇವರಿಗೆ ಅವಕಾಶ ಕೊಡ್ರಿ, ದೇವರ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತದೆ. ಎರಡನೇದಾಗಿ ನೋಡೋಣ ಬನ್ನಿ, ಈ ಮಾನಸಾಂತರ ಬಗ್ಗೆ ಬೈಬಲ್ ಏನ್ ಹೇಳ್ತಾ ಇದು ದೇವರ ಕಾರ್ಯ ಆಗಿದೆ. ಮತ್ತೆ ಎರಡನೇದಾಗಿ 17ನೇ ಅಧ್ಯಾಯ 30ನೇ ವಚನ ಓದೋಣ. ಅಪೊಸ್ತಲ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 17 ವರ್ಸಸ್ 30. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನವನ್ನು ಓದೋಣ. ಆ ಆಜ್ಞೆಗಳ ಕಾಲಗಳನ್ನು ದೇವರ ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ನಾಲ್ಕು ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ನನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ನೋಡಿ, ದೇವರ ವಾಕ್ಯದಲ್ಲಿ ಬರೆದಿದೆ, ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ನಾಲ್ಕು ದಿಕ್ಕುಗಳಲ್ಲಿರುವ ಮನುಷ್ಯರೆಲ್ಲರನ್ನ ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಮಾನಸಾಂತರ ಪಡೋದು ದೇವರ ಆಜ್ಞೆ ಆಗಿದೆ. ಹಲ್ಲೆಲೂಯ. ಅಪ್ಪಣೆ ಅಂದ್ರೆ ಇಟ್ ಇಸ್ ದ ಕಮಾಂಡ್ಮೆಂಟ್. ನೀನು ಮಾನಸಾಂತರ ಪಡಲೇಬೇಕು ಅನ್ನೋದು ದೇವರ ಒಂದು ಕಮಾಂಡ್ಮೆಂಟ್ ಆಗಿದೆ. ಹಲ್ಲೆಲೂಯ. ಅದರಿಂದ ದೇವರ ಒಂದು ನೀವು ಕಮಾಂಡ್ಮೆಂಟ್ಗಳು ನೋಡುವಾಗ ನಾವು ಅದನ್ನ ಓದ್ಕೊಳ್ಳೋಣ ಬನ್ನಿ. ವಿಮೋಚನ ಕಾಂಡಕ್ಕೆ ಸತ್ಯವೇದವನ್ನು ತಿರುಗಿಸ್ಕೊಳ್ಳೋಣ. 20ನೇ ಅಧ್ಯಾಯಕ್ಕೆ, ವಿಮೋಚನ ಕಾಂಡ 20ನೇ ಅಧ್ಯಾಯಕ್ಕೆ ನಾವು ತಿರುಗಿಸ್ಕೊಳ್ಳೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯಕ್ಕೆ ನೋಡುವಾಗ ದೇವರು ಮನುಷ್ಯ ಮಾನಸಾಂತರ ಪಡಲಿಕ್ಕೆ ಬೇಕಾದಂತ ಒಂದು 10 ಆಜ್ಞೆಗಳನ್ನು ಕೊಟ್ಟಿದ. ಏನು ಆ 10 ಕಮ್ಯಾಂಡ್ಮೆಂಟ್ಸ್? ಮೊದಲನೇ ಆಜ್ಞೆ ಯಾವ್ದಿರಬಹುದು? ದೇವರು ಹೇಳ್ತಾ ಇದ್ದಾರೆ 20ನೇ ಅಧ್ಯಾಯ 3ನೇ ವಚನದಲ್ಲಿ, ನಾನಿಲ್ಲದೆ ನಿಮಗೆ ಬೇರೆ ದೇವರುಗಳು. ನೋಡಿ, ದೇವರ ಒಂದು ಕಮಾಂಡ್ಮೆಂಟ್ಗಳಲ್ಲಿ ಮೊದಲನೇ ಕಮಾಂಡ್ಮೆಂಟ್ ನಾನಿಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು. ನೀನು ಬೇರೆ ದೇವರುಗಳ ಹತ್ರ ಹೋದಾಗ ನೀನು ಮಾನಸಾಂತರ ಪಟ್ಟಿಲ್ಲ ಅಂತ ಅರ್ಥ. ನೀನು ಮಾನಸಾಂತರ ಪಡಬೇಕಂದ್ರೆ ನಿನಗೆ ಯಾರು ಇರಬಾರ್ದು? ಯೇಸು ಸ್ವಾಮಿ ಒಬ್ಬರೇ ಇರ್ಬೇಕು. ನೀನು ಒಬ್ಬರೇ ಯೇಸು ಸ್ವಾಮಿ ಇದ್ದಾಗ ಖಂಡಿತ ನೀನು ಮಾನಸಾಂತರ ಪಡ್ತಿ. ಹಲ್ಲೆಲೂಯ. ಇದು ದೇವರ ಆಜ್ಞೆ, ಇದು ಮನುಷ್ಯರು ಹೇಳಿದ್ದಲ್ಲ. ಇವತ್ತು ತುಂಬಾ ಜನ ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಹೋಗಂಗಿಲ್ಲ. ನಾವು ಒಂದೇ ಕಡೆ ಇರ್ಬೇಕು, ಅದು ಯೇಸು ಸ್ವಾಮಿ ಕಡೆನೇ ಇರ್ಬೇಕು. ದೇವರನ್ನ ನಂಬಿದ್ದೀವಂದ್ರೆ ಇನ್ನು ದೇವರೇ. ಅಲ್ಲಿ ಆ ತಾಯ್ತ ಕೊಡ್ತಾರೆ, ಆ ಮಂತ್ರ ಕೊಡ್ತಾರೆ, ಅದೇನೋ ಕೊಡ್ತಾರೆ ಅಂತ ಹೇಳಿ ನೀವು ಅಲ್ಲೆಲ್ಲ ಹೋಗ್ಬಾರ್ದು. ಪ್ರಿಯದು, ಅಲ್ಲೆಲ್ಲ ಹೋದ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳಿಗೆ ಸಮಸ್ಯೆಗಳು, ಕಷ್ಟಗಳನ್ನ ನೀನು ಬರಮಾಡ್ಕೊಳ್ತೀಯ ಅಷ್ಟೇ. ಹಲ್ಲೆಲೂಯ. ಯಾಕಪ್ಪ ನನ್ನ ಮಕ್ಕಳು ಹಿಂಗ ಆಗ್ತಾ ಇದ್ದಾರೆ ಅಂದ್ರೆ ನಾನು ಯಾವ್ದೋ ಒಳ್ಳೇದಾಗುತ್ತೆ ಅಂತ ಹೇಳಿ ಯಾರೋ ಮಾತು ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಿಯದವರಿಗೆ ಯೇಸು ಸ್ವಾಮಿ ಮೊದಲನೇ ಆಜ್ಞೆ, ನಾನಿಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಮತ್ತೆ ಎರಡನೇ ಆಜ್ಞೆ ಏನಾಗಿರ್ಬೋದು? 4ನೇ ವಚನದಲ್ಲಿ, ಯಾವ ಮೂರ್ತಿಯನ್ನ ಮಾಡಿಕೊಳ್ಳಬಾರದು. ನೋಡಿ, ಯೋಚನೆ ಮಾಡಿ, ಯಾವುದೋ ಒಂದು ಪಿಕ್ಚರ್ನ ಮಾಡಿಕೊಂಡು ಆರಾಧನೆಯನ್ನ ಮಾಡಬಾರ್ದಂತ. ನೋಡಿ, ಚರ್ಚಲ್ಲಿ ಎಲ್ಲೂ ಜೀಸಸ್ ಫೋಟೋ ಇಲ್ಲ. ದೇವರು ಆತ್ಮ ಸ್ವರೂಪನು, ಆತ್ಮೀಯ ರೀತಿಯಲ್ಲಿ ಆತನನ್ನು ಆರಾಧಿಸಬೇಕೇ ಹೊರತು ನಾವು ಏನ್ ಮಾಡ್ಬೇಕು? ಯಾವ ಮೂರ್ತಿಯನ್ನ ಮಾಡ್ಕೋಬಾರ್ದು, ಯಾವ ಪಿಕ್ಚರ್ನ ಇಟ್ಕೊಂಡು ವರ್ಷಿಪ್ ಮಾಡಬಾರ್ದು. ಇವತ್ತು ಎಷ್ಟೋ ಜನ ವರ್ಷಿಪ್ ಮಾಡ್ತಾ ಇರ್ತಾರೆ, ಒಂದು ಪಿಕ್ಚರ್ನ ಇಟ್ಕೊಂಡು ಅದೇ ದೇವರು ಅಂತ ಹೇಳಿ ಆ ಫೋಟೋನ ಇಟ್ಕೊಂಡು ಆರಾಧನೆಯನ್ನ ಮಾಡ್ತಾ ಇರ್ತಾರೆ. ದೇವರು ಫೋಟೋಗಳಲ್ಲಿ ಇರೋದಿಲ್ಲ, ಯಾವ ಪಿಕ್ಚರ್ಗಳಲ್ಲೂ ದೇವರು ಇರೋದಿಲ್ಲ. ದೇವರು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಅದಕ್ಕೆ ಯಾವ ಮೂರ್ತಿಯನ್ನ ನೀವು ಮಾಡ್ಕೋಬಾರ್ದು ಅನ್ನೋದು ಒಂದು ಆಜ್ಞೆ ಕೊಟ್ಟಿದ್ದಾರೆ. ನೀವು ಈ ರೀತಿ ಮಾಡೋದ್ರಿಂದ ನೀವು ಮಾನಸಾಂತರ ಪಡ್ತೀರಾ. ಇಲ್ಲ, ನೀವು ಯಾವ್ದೋ ಪಿಕ್ಚರ್ ಇಟ್ಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರಾ, ಯಾವ್ದೋ ನಮಸ್ಕಾರ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನೂ ನೀವು ಮಾನಸಾಂತರ ಪಟ್ಟಿಲ್ಲ, ಮಾನಸಾಂತರ ಇನ್ನೂ ಪಟ್ಟಿಲ್ಲ. ಹಲ್ಲೆಲೂಯ. ಅದಕ್ಕೆ ನಾವು ಬದಲಾವಣೆ ಆಗಬೇಕು, ದೇವರ ಹತ್ರ ಬರಬೇಕು. ದೇವರ ಹತ್ರ ಬಂದು ನಾವು ಚೇಂಜ್ ಆಗುವಾಗ ದೇವರ ಆಶೀರ್ವಾದಗಳು ನಮಗೆ ಬಂದೇ ಬರ್ತದೆ. ಹಲ್ಲೆಲೂಯ. ಕೆಲವರಲ್ಲಿ ಒಂದು ಪದ್ಧತಿ ಇದೆ, ಏನಂದ್ರೆ ಬ್ಯಾಪ್ಟಿಸಮ್ ತಗೊಂಡಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ, ನೀನ್ ಯೇಸು ಸ್ವಾಮಿನ ನಂಬಿದ ತಕ್ಷಣ, ಚರ್ಚಿಗೆ ಬಂದ ತಕ್ಷಣ ನೀನ್ ಬ್ಯಾಪ್ಟಿಸಮ್ ಆಗೋಯ್ತು. ಏನಂದ್ರೆ ನೀರಲ್ಲಿ ಕೊಟ್ಟಿಲ್ಲ ಅಷ್ಟೇ ಬ್ಯಾಪ್ಟಿಸಮ್.
ನೀನ್ ಚರ್ಚಿಗೆ ಬಂದು ದೇವರು ನಮ್ಮದ ಮೇಲೆ ಬ್ಯಾಪ್ಟಿಸಮ್ ಆಗೋಯ್ತು, ನಿಮ್ಗೆ ಚರ್ಚಿಗೆ ಬಂದು ದೇವರು ನಮ್ಮದ ಮೇಲೆ ಮತ್ತೆ ನಾವು ಬೇರೆ ಕಡೆ ಹೋಗಂಗಿಲ್ಲ. ಹಲ್ಲೆಲೂಯಾ. ಕೆಲವರು ತಾಯಿ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ತನ್ನ ಮಕ್ಕಳಿಗೆ ನೀನ್ ಬ್ಯಾಪ್ಟಿಸಮ್ ಏನ್ ತಗೊಂಡಿಲ್ಲ, ನೀನ್ ಮಾಡು, ನೀನು ಹೋಗು, ನೀನು ಕಲ್ಸ್ಕೊಡು. ಹಲ್ಲೆಲೂಯಾ. ನೋಡಿ, ತಂದೆ ತಾಯಿ ದೇವ್ರ ನಮ್ಮದ ಮೇಲೆ, ಮಕ್ಕಳು ದೇವ್ರನ್ನ ನಮ್ಮದಂಗೆ. ಹಲ್ಲೆಲೂಯಾ. ನೋಡಿ, ಅವ್ರ ಮದುವೆ ಆಗೋವರೆಗೂ ಆ ಮಕ್ಕಳ ಪವರ್ ಇನ್ನು ಯಾರ ಮೇಲೆ ಇರುತ್ತೆ? ಅಪ್ಪ ಅಮ್ಮನ ಮೇಲೇನೆ ಇರುತ್ತೆ. ಯೋಚನೆ ಮಾಡಿ, ಮಗಳು ಮದುವೆ ಆದ್ಮೇಲೆ ಅದು ಬೇರೆ ಅಧಿಕಾರ, ಮಗನಿಗೆ ಮದುವೆ ಆದ್ಮೇಲೆ ಬೇರೆ ಅಧಿಕಾರ. ಆದ್ರೆ ಮದುವೆಕ್ಕಿಂತ ಮುಂಚೆ ಎಲ್ಲ ಮಕ್ಕಳು ಯಾರ ಕಂಟ್ರೋಲ್ ಅಲ್ಲಿ ಇರ್ತಾರೆ? ತಂದೆ ತಾಯಿ ಕಂಟ್ರೋಲ್ ಅಲ್ಲೇ ಇರ್ತಾರೆ. ಹೌದಾ ಇಲ್ವಾ? ನೀವು ಗಮನಿಸ್ರಿ. ಅಂದ್ರೆ ತಂದೆ ತಾಯಿ ದೇವರು ನಮ್ಮದ ಮೇಲೆ, ಮಕ್ಕಳು ದೇವರು ನಮ್ದಾಗೆ. ಬ್ಯಾಪ್ಟಿಸಮ್ ತಗೊಂಡಿಲ್ಲ, ನೀರಲ್ಲಿ ಮುಳುಗಿಲ್ಲ, ಹೆಸರು ಚೇಂಜ್ ಆಗಿಲ್ಲ ಅಂದ ತಕ್ಷಣನೇ ಅವ್ರ ಜೀವಿತವನ್ನ ಬೇರೆ ಕಡೆ ನಡೆಸ್ತಾ ಇರ್ತಾರೆ. ನೋ, ಆ ರೀತಿ ಇರಬಾರ್ದು. ನಾವು ದೇವರ ನಮ್ಮದ ಮೇಲೆ, ನಮ್ಮ ಮಕ್ಕಳು ದೇವರನ್ನ ನಂಬಿದ್ದಾರೆ. ದೇವರಿಗೆ ಹಲ್ಲೆಲೂಯಾ. ನೀನು ಹೋಗು, ನೀನು ತಿನ್ನು, ನೀನು ಕುಡಿ, ನೀನು ಅದಕ್ಕೆ ಹೋಗ್ಬಿಟ್ ಬಾ, ಇದಕ್ಕೆ ಹೋಗ್ಬಿಟ್ ಬಾ ಅಂತ ನಾವು ಕಲ್ಸ್ಕೊಡಂಗಿಲ್ಲ. ಹಲ್ಲೆಲೂಯಾ. ಆ ಹುಡುಗ ಏನೇ ಮಾಡಿದ್ರು ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ. ನೋಡಮ್ಮ, ನಾನ್ ದೇವ್ರ ನಮ್ಮದ ಮೇಲೆ, ನೀನು ದೇವ್ರ ನಂಬಿದ್ಯಾ, ದೇವ್ರ ನಮ್ಮದ ಮೇಲೆ ನೀನ್ ಭಯಭಕ್ತಿಯಾಗಿರ್ಬೇಕು ಅಂತ ನೀವು ಹೇಳ್ಕೊಡ್ಬೇಕು. ಹಲ್ಲೆಲೂಯಾ. ಒಂದು ವೇಳೆ ಆ ಹುಡುಗಿ ಹಿಂದೂ ಅಲ್ಲಿ ಇದ್ರೆ, ಒಂದು ವೇಳೆ ಆ ಹುಡುಗ ಹಿಂದೂ ಅಲ್ಲಿ ಮ್ಯಾರೇಜ್ ಆಗಿದ್ರೆ, ನೀವೇನ್ ಹೇಳ್ಕೊಡ್ಬೇಕಂದ್ರೆ, ನೋಡಪ್ಪ, ಇವತ್ತಲ್ಲ ನಾಳೆ ಚರ್ಚಿಗೆ ಬರ್ಬೇಕು. ನಾವ್ ಹಿಂಗೆ ಇದ್ರೆ ಹಾಗಲ್ಲಪ್ಪ, ನಾವು ದೇವ್ರ ನಂಬಿದ್ದೀವಿ. ನಾನ್ ಸಾಯೋಷ್ಟರಲ್ಲಿ ನಮ್ಮ ಕುಟುಂಬ ಎಲ್ಲ ಚರ್ಚಲ್ಲಿ ಇರ್ಬೇಕಪ್ಪ. ನಾನು ಸಾಯೋಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ದೇವ್ರ ಸನ್ನಿಧಾನದಲ್ಲಿ ಆರಾಧನೆ ಮಾಡಬೇಕು. ಎಲ್ಲರೂ ಫ್ಯಾಮಿಲಿಯಾಗಿ ಚರ್ಚಿಗೆ ಹೋಗ್ತಾರೆ. ನಾವು ಯಾಕೆ? ನಾನು ಬರೀ ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ, ಸಿಂಗಲ್ ಆಗಿ ಬರ್ತಾ ಇದ್ದೀನಿ. ನಾನು ಸಾಯೋಷ್ಟರಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ಎಲ್ಲಿರ್ಬೇಕು? ಏಸಪ್ಪ ಸನ್ನಿಧಾನದಲ್ಲಿ ಇರಬೇಕು ಅಂತ ಹೇಳ್ಕೊಡ್ಬೇಕು. ಹಲ್ಲೆಲೂಯಾ. ನಿಮ್ಮಿಷ್ಟ, ನೀವೇನಾದ್ರೂ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ನಾವೇ ದೊಡ್ಡವರಾಗಿ ಮಕ್ಕಳನ್ನ ನಾವೇ ದಾರಿ ತಪ್ಪಿಸ್ತಾ ಇದ್ವಿ. ಹಲ್ಲೆಲೂಯಾ. ನೋಡು, ಅದೆಲ್ಲ ನನ್ಗೆ ಗೊತ್ತಿಲ್ಲ, ನಿನ್ನ ಹತ್ರ ಕಾಸು ಕೇಳ್ತಾ ಇಲ್ಲ, ಆಸ್ತಿ ಕೇಳಿಸ್ತಾ ಇಲ್ಲ, ನಾನು ಇರೋಷ್ಟರಲ್ಲಿ ನೀವೆಲ್ಲ ಚರ್ಚಿಗೆ ಬರಬೇಕು ಅಂತ ನೀವು ಈ ರೀತಿ ಹೇಳುವಾಗ, ಅಮ್ಮನ ಆಸೆ ಒಂದಿತ್ತು, ಅಪ್ಪನ ಆಸೆ ಒಂದಿತ್ತು, ನಾವೆಲ್ಲ ಚರ್ಚಿಗೆ ಹೋಗ್ಬೇಕಂತ ಆಸೆ ಇತ್ತು ಅಂತ ಒಂದು ವೇಳೆ ನಾವು ಸತ್ತೋದ್ಮೇಲೆ ಆದ್ರೂ ನಮ್ಮ ಮಕ್ಕಳು ಎಲ್ಲಿರ್ತಾರೆ? ಚರ್ಚಲ್ಲಿ ಇರ್ತಾರೆ. ಆ ಮನಸ್ಸು ಆ ಮಾವಿನದಲ್ಲಿ ಆ ಮಾತು ಓಡ್ತಾ ಇರುತ್ತೆ. ಮಲಗಿದ್ರು ನಮ್ಮ ಅಮ್ಮ ಹೇಳ್ತಾ ಇದ್ರು, ನೀನ್ ಚರ್ಚಲ್ಲಿ ಇರ್ಬೇಕು ಅಂತ ಹೇಳ್ತಾ. ಇವತ್ತು ನಮ್ಮ ಅಮ್ಮ ಇಲ್ಲ, ನಮ್ಮ ಅಮ್ಮನಿಗೋಸ್ಕರ ನಾನು ಎಲ್ಲಿಗೋಗ್ತೀನಿ? ಚರ್ಚಿಗೆ. ನೋಡಿ, ನಿಮ್ಮ ಮಾತಲ್ಲಿ ಒಂದು ಶಕ್ತಿ ಇರ್ತದೆ, ಅದೊಂದು ದಿವಸ ಕೆಲಸ ಮಾಡ್ತದೆ. ಭಾಷೆ ನಂಬಲ್ಲ, ಭಾಷೆ ಬರಲ್ಲ, ಭಾಷೆ ಎಲ್ಲ ಸುಳ್ಳು. ಹಲ್ಲೆಲೂಯಾ. ದೇವರ ಕೈಯಲ್ಲಿ ಅಸಾಧ್ಯವಾದದ್ದೊಂದು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಇವಾಗ ನೀವು ಇಷ್ಟು ಜನ ಕೂತಿದ್ದೀರಾ, ದೇವರು ನಂಬಿ ಇವತ್ತು ಬೈಬಲ್ ಇಟ್ಕೊಳ್ತೀನಂತ ಯಾವತ್ತಾದ್ರೂ ಊಹೆ ಇತ್ತ? ನಾವೆಲ್ಲ ಕ್ರಿಸ್ತ ವಿರೋಧಿಗಳು. ಯೇಸು ಸ್ವಾಮಿ ಕಂಡ್ರೆ ಆಗಲ್ಲ. ಪೂಜೆ ಪುರಸ್ಕಾರಗಳಂದ್ರೆ ನಂಬರ್ 1 ಅಲ್ಲಿ ಇದ್ವಿ. ದೇವರು ಚೇಂಜ್ ಮಾಡಿದ್ದಾರೆ, ಇವತ್ತು ನಿಲ್ಲಿಸಿದ್ದಾರೆ. ನಮ್ಮನ್ನ ಬದಲಾಯಿಸ ದೇವರು ನಿನ್ನ ಮಗನನ್ನ ಬದಲಾಯಿಸಲ್ವಾ? ನಿನ್ನ ಮಗಳನ್ನ ಬದಲಾಯಿಸಲ್ವಾ? ನಿಮ್ಮ ಅಳಿಯನನ್ನ, ಸೊಸೆಯನ್ನ ಬದಲಾಯಿಸೋದಿಲ್ವಾ? ದೇವರು ಒಂದು ದಿವಸ ಅವರು ಚರ್ಚಲ್ಲಿ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ಇದು ದೇವರ ಆಜ್ಞೆ. ಯಾವ ಮೂರ್ತಿಯನ್ನ ಏನ್ ಮಾಡಬಾರ್ದಂತೆ? ಮಾಡಿಕೊಳ್ಳಬಾರದು. 3ನೇ ಆಜ್ಞೆ ಏನಿರ್ಬೋದು? 7ನೇ ವಚನದಲ್ಲಿ ಇದೆ ನೋಡ್ರಿ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ನೋಡಿ, ದೇವರ ಹೆಸರನ್ನ ಸುಮ್ಮನೆ ಎತ್ತಬಾರದು. ಕೆಲವರು ಸುಮ್ಮನೆ ಬೈಬಲ್ ಮೇಲೆ ಸತ್ಯ ಮಾಡ್ತಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರು ಅಧಿಕಾರ ಕೊಟ್ಟರು ಬೈಬಲ್ ಮೇಲೆ ಸತ್ಯ ಹೇಳಕ್ಕೆ? ಬೈಬಲ್ ಇರೋ ಅಧಿಕಾರ ನಮಗಿದೆಯಾ? ಬೈಬಲ್ ಮಾತುಗಳಿಗೂ ನಮ್ಮ ಮಾತುಗಳಿಗೂ ಎಷ್ಟು ವ್ಯತ್ಯಾಸ ಇದೆ. ಕೆಲವರು ಸುಳ್ಳು ಹೇಳಕ್ಕೂ ಬೈಬಲ್ ಮೇಲೆ ಪ್ರಮಾಣ ಮಾಡ್ಬಿಡ್ತಾರೆ. ನಂಬ್ತಾರಲ್ಲ ಜನ, ಬೈಬಲ್ ಮೇಲೆ ಹೇಳಿದಾರೆ ಅಂದ್ರೆ ನಂಬ್ತಾರೆ ಅನ್ಬಿಟ್ಟು, ಬೈಬಲ್ ಆನೆಗೂ ನಾನು ಕಾಸೇ ಕೊಟ್ಟಿಲ್ಲ, ಬೈಬಲ್ ಆನೆಗೂ ನಾನು ಏನು ನೋಡೇ ಇಲ್ಲ, ಬೈಬಲ್ ಆನೆಗೂ ನಾನು ಹೋಗೇ ಇಲ್ಲ, ಬೈಬಲ್ ಆನೆಗೂ ನಾನು ಮಾತಾಡೇ ಇಲ್ಲ, ಎಲ್ಲದಕ್ಕೂ ಬೈಬಲ್ ಎತ್ಕೊಂಡ್ ಬರ್ತದೆ. ಇದೆಲ್ಲ ದೊಡ್ಡ ಶಾಪ. ನಾನು ಹೇಳ್ತೀನಿ ನೋಡಿ, ನೀವು ಸುಳ್ಳುಗಳನ್ನ ಬೈಬಲ್ ಮೇಲೆ ಕೈ ಇಟ್ಟು ಹೇಳಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಡೆತ್ ಆಗುತ್ತೆ ಒಂದು ದಿವಸ. ಅವರು ನಾಳೆ ಸಾಯ್ತಾರೆ. ನೀನು ಎಲ್ಲ ಭವಿಷ್ಯತ್ ಯೋಚನೆ ಮಾಡ್ಬೇಕು. ಆ ಟೈಮ್ಗೆ ಏನೋ ಬೀಸೆ ದೊಣ್ಣೆಗೆ ತಪ್ಪಿಸ್ಕೊಂತ ಗಾದೆ ಹೇಳ್ದಂಗೆ ತಪ್ಪಿಸ್ಕೊಳಕ್ ಹೋಗ್ಬೇಡ್ರಿ, ಸಿಕ್ಕಾಕೊಳ್ತೀರಾ. ಹಲ್ಲೆಲೂಯಾ. ಎಷ್ಟು ಸತಿ ತಪ್ಪಿಸ್ಕೊಳಕ್ ಸಾಧ್ಯ? ಸಿಕ್ಕಾಕೊಳ್ಳೆ. ಅದಕ್ಕೆ ದೇವರ ಹೆಸರನ್ನ ಸುಮ್ಮನೆ ಎಲ್ಲ ವಿಷಯಗಳಿಗೂ ಅಯೋಗ್ಯ ಕಾರ್ಯಗಳಿಗೆಲ್ಲ ಎತ್ತಕ್ಕೆ ಹೋಗಬಾರದು. ಹಲ್ಲೆಲೂಯಾ. ಯೋಚನೆ ಮಾಡ್ರಿ. ಕೆಲವರು ಯೇಸು ಸ್ವಾಮಿ ಮೇಲೆನೆ ಆಣೆ ಇಟ್ಬಿಡ್ತಾರೆ. ಯಾರ ಮೇಲೆ? ಯೇಸು ಸ್ವಾಮಿ ಮೇಲೇನೋ ಆಣೆ ಹಿಡಿದು. ಯಾರು ಕೊಟ್ರು ನಮಗೆ ಅಧಿಕಾರ? ಬೈಬಲ್ ಹೇಳ್ತಾರೆ, ನಿನ್ ಮಾತು ಹೌದಾದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಅವ್ರು ನಂಬ್ತಾರೋ ಬಿಡ್ತಾರೋ. ನಾನು ಹೇಳೋದೇ ನಿಜ ಅಂತ ಹೇಳಿ
ನಾನು ಹೇಳೋದೇ ಸುಳ್ಳು ಅಂತ ಹೇಳಿ, ದೇವರ ಆನೆಗೂ ಏಸಪ್ಪ ಆನೆಗೂ ಬೈಬಲ್ ಆನೆಗೂ ಅಂತ ಸುಳ್ಳುಗಳನ್ನ ಹೇಳಿದೆ. ಯೋಚನೆ ಮಾಡ್ಕೊಳ್ರಿ, ದೇವರ ಹೆಸರನ್ನ ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ನಮ್ಮ ಸ್ವಾರ್ಥಕ್ಕಾಗಿ ಬೈಬಲ್ನ ಉಪಯೋಗ ಮಾಡಬೇಡ್ರಿ, ದೇವರ ಹೆಸರನ್ನ ಯೂಸ್ ಮಾಡಬೇಡ್ರಿ. ಹಲ್ಲೆಲೂಯಾ. ಈ ಹೆಸರು ಹೇಳಕ್ಕೂ ನಮ್ಗೆ ಯಾವ ಯೋಗ್ಯತೆ ಇಲ್ಲ. ಯೇಸು ಅಂತ ಹೆಸರು ಹೇಳಕ್ಕೂ ಯಾವ ಅರ್ಹತೆನೂ ಇಲ್ಲ ನಮಗೆ. ಆದ್ರೆ ಆ ದೇವರ ಅಧಿಕಾರ ಕೊಟ್ಟು ನಮ್ಮನ್ನ ಕಾಪಾಡಿ ನೀತಿವಂತನಾಗಿ ಪಾಪದಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಮಾನಸಾಂತರ ಪಡೋದರಲ್ಲಿ ದೇವರಿಗೂ ಒಂದು ಆಜ್ಞೆಗಳನ್ನ ಕೊಡ್ತಾ ಇದ್ದಾರೆ. ನಾವು ಬದಲಾವಣೆ ಆಗ್ಬೇಕು. ದೇವರ ಹೆಸರನ್ನ ಸುಮ್ಮನೆ ಎಲ್ಲಾ ಕಾರ್ಯಗಳಿಗೆ ಎತ್ತಬೇಡ್ರಿ. ಅದರಿಂದ ಬೈಬಲ್ ಬಹಳಷ್ಟು ಭಯಭಕ್ತಿಯಿಂದ ಹೇಳಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಆಜ್ಞೆ ನೋಡೋಣ, 8ನೇ ವಚನದಲ್ಲಿದೆ, ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಣೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಿಯದೋಮುವೆ, ನೀವು 4ನೇ ಆಜ್ಞೆ ನೋಡಿದಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಸಬ್ಬತ್ ದಿನವನ್ನ ಯಾರ ದಿನ ಅಂತೆ? ದೇವರ ದಿನ. ಭಾನುವಾರ ಅಂದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರಬೇಕು? ಚರ್ಚ್ಗೆ ಹೋಗ್ಬೇಕಂತ ಮನಸ್ಸು ಬರಬೇಕು. ಹಲ್ಲೆಲೂಯಾ. ಭಾನುವಾರ ಅಂದ ತಕ್ಷಣ ಐ ಹ್ಯಾವ್ ಟು ಗೋ ಟು ಚರ್ಚ್, ನನ್ ಚರ್ಚ್ಗೆ ಹೋಗ್ಬೇಕು. ನೋಡಿ, ಮಕ್ಕಳಿಗೆ ಸೋಮವಾರ ಬರ್ತಾ ಇದೆ ಅಂದ್ರೇನೆ ಟೆನ್ಷನ್. ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು. ಎಷ್ಟು ಮಕ್ಕಳು ಪಾಪ ಇವತ್ತು 26 ರಿಪಬ್ಲಿಕ್ ಡೇ ಬಂದ್ಬಿಟ್ಟಿದೆ, ಗಣರಾಜ್ಯೋತ್ಸವ ದಿನ ಬಂದಿದ್ದ ಬೇಜಾರಾಗಿದೆ. ನಾಳೆ ಬರಬಾರ್ದಾ? ನಾಳೆ ಬಂದಿದ್ರೆ ಒಂದ್ ದಿವಸ ರಜಾ ಸಿಗ್ತಾ ಇತ್ತು. ಯೋಚನೆ, ಅನೇಕ ಕೆಲಸದಲ್ಲಿ ಆಫೀಸ್ ಕೆಲ್ಸಕ್ಕೆ ಹೋಗೋರಿಗೆಲ್ಲರಿಗೂ ನಾಳೆ ಬರಬಾರ್ದಾ? ಇಲ್ಲ, ನಿನ್ನೆ ಶನಿವಾರ ಬರಬಾರ್ದಾಗಿತ್ತ, ಭಾನುವಾರ ಬಂದ್ಬಿಟ್ಟಿದೆ, ರಜಾವಾಯಿತು. ಪ್ರಿಯ ದೇವಮಕ್ಕಳು, ಇವತ್ತು ನೀವು ಗಮನಿಸ್ರಿ, ರಜೆಗ ದಿನಗಳನ್ನ ಯೋಚನೆ ಮಾಡಿ, ಆ ದಿನ ಚೆನ್ನಾಗಿದೆ, ಈ ದಿನ ಚೆನ್ನಾಗಿದೆ ಅಂತ ನೀವು ಹೆಂಗ್ ಜ್ಞಾಪಕದಲ್ಲಿ ಇಟ್ಕೊಳ್ತಿರೋ ಹಾಗೆ ಭಾನುವಾರ ಬಂದ ತಕ್ಷಣ ನಾನು ಎಲ್ಲಿಗೆ ಹೋಗ್ಬೇಕು? ಚರ್ಚ್ಗೆ ಹೋಗ್ಬೇಕು. ಭಾನುವಾರ ಎದ್ದ ತಕ್ಷಣ ಫಸ್ಟ್ ದೇವರ ಸನ್ನಿಧಾನದಲ್ಲಿ ಕುತ್ಕೋಬೇಕು. ದೇವರ ಆಲಯದಲ್ಲಿ ನಾನು ಆರಾಧನೆ ಮಾಡ್ಬೇಕು. ಯಾವಾಗಪ್ಪ ಸಂಡೇ ಬರುತ್ತೆ ಅಂತ ಯಾವಾಗೂ ಆಸೆಯಿಂದ ನೋಡ್ತಾ ಇರಬೇಕು. ಹಲ್ಲೆಲೂಯಾ. ಇನ್ನು ಕೆಲವರಿಗೆ ಸಂಡೇ ಬಂತಲ್ಲಪ್ಪ ಅಂತ ಯೋಚನೆ ಮಾಡ್ಕೊಟ್ರು. ಸಂಡೇ ಇಸ್ ವೆರಿ ಸ್ಪೆಷಲ್ ಡೇ. ಹಲ್ಲೆಲೂಯಾ. ಇವತ್ತು ದೇವರ ದಿನ ಅಷ್ಟೇ, ನಮ್ಮ ಕೆಲಸದ ದಿನ ಅಲ್ಲ. ಇವತ್ತು ತುಂಬಾ ಲೋಕ ಏನ್ ಅನ್ಕೊಂಡಿದೆ, ಸಂಡೇ ಅಂದ್ರೆ ಆರಾಮಾಗಿ ರೆಸ್ಟ್ ತಗೊಳ್ಳೋದು ಅಂತ. ನಿದ್ದೆ ಮಾಡಕ್ಕಲ್ಲ ದೇವರು ಭಾನುವಾರ ಕೊಟ್ಟಿದ್ದು, ದೇವರನ್ನ ಆರಾಧನೆ ಮಾಡ, ಅದೇ ನಿಜವಾದ ರೆಸ್ಟ್. ಅಂದ್ರೆ ನೀವು ಮಲ್ಕೊಳ್ಳೋದು, ನಿದ್ದೆ ಮಾಡೋದಲ್ಲ, 10 ಗಂಟೆಗೆ 12 ಗಂಟೆಗೆ ಎದ್ದೋಳೋದಲ್ಲ. ಭಾನುವಾರ ಅಂದ್ರೆ ದೇವರನ್ನ ಪೂರ್ತಿ ಆ ದಿನ ಎಲ್ಲ ದೇವರಿಗೆ ಟೈಮ್ ಕೊಡ್ಬೇಕು. ನಾನು ಹೊಸದಾಗಿ ದೇವರು ನಮ್ದಾಗ 2001 2000 ನಾನು ಎಷ್ಟೋ ಕ್ರಿಶ್ಚಿಯನ್ಸ್ ನೋಡಿದೆ. ಅವ್ರು ಬೆಳಿಗ್ಗೆ ಬಂದ್ರೆ ಚರ್ಚಿಗೆ, ನೈಟ್ಗೆ ಹೋಗ್ತಾ ಇದ್ರು ಮನೆಗೆ. ಅಂದ್ರೆ ಅವಾಗ ಚರ್ಚ್ ಎಲ್ಲ ಹೆಂಗ್ ನಡೀತಾ ಅಂದ್ರೆ, ನಮ್ದು 1.5 hour ಸರ್ವಿಸು, ಕೆಲವು ಚರ್ಚ್ಗಳಲ್ಲಿ 3-4 hour ಸರ್ವಿಸ್ ಇರುತ್ತೆ. 10 ಗಂಟೆಗೆ ಹೋದ್ರೆ 2 ಗಂಟೆಗೆ ಬಿಡ್ತಾರೆ. 2 ಗಂಟೆಗೆ ಬಿಟ್ಟು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿ ಮತ್ತೆ ಚರ್ಚಲ್ಲಿ ಬಂದು ಟ್ರ್ಯಾಕ್ಸ್ ಎಲ್ಲ ತಗೊಂಡು ಏರಿಯಾಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ರು. ಏರಿಯಾಗೂ ಹೋಗಿ ಸುವಾರ್ತೆ ಎಲ್ಲ ಸಾರಿ ಮತ್ತೆ ಚರ್ಚಿಗೆ ಬಂದು ಪ್ರೇಯರ್ ಮಾಡಿ ನೈಟ್ಗೆ ಮನೆಗೆ ಹೋಗ್ತಾ ಇದ್ರು. ಅವಾಗ ಹಂಗಿತ್ತು, ಇವಾಗ ಹಂಗಿಲ್ಲ. ಯಾವಾಗ ಮುಗಿಸ್ತಾರಪ್ಪ, ಯಾವಾಗ ಅಮ್ಮೇನಂತಾರೆ, ಟಕ್ಕಂತ ಓಡೋಗೋಣ ಮನೆಗೆ ಅನ್ನೋ ತರ ಈ ಕಾಲ ಇದೆ. ಆ ಕಾಲದಲ್ಲಿ ನಾನು ನೋಡಿದಂತ ಕ್ರಿಶ್ಚಿಯನ್ಸ್ ತುಂಬಾ, ನಾವು ಅದೇ ತರನೇ ಸೇವೆ ಮಾಡ್ತಾ ಇದ್ವಿ. ನಾವು ಬೆಳಗ್ಗೆ ಚರ್ಚ್ಗೆ ಹೋದ್ರೆ ನೈಟ್ಗೆ ಮನೆಗೆ ಹೋಗ್ತಾ ಇದ್ವಿ. ಆ ರೀತಿ ಸೇವೆ ಎಲ್ಲ ಮಾಡ್ತಾ ಇದ್ವಿ. ಈ ಕಾಲದಲ್ಲಿ ಕಮ್ಮಿ ಆಗ್ಬಿಟ್ಟಿದೆ. ಪ್ರಿಯದು, ಅದಕ್ಕೆ ಸಬ್ಬತ್ ದಿನ, ದೇವರ ದಿನ. ಭಾನುವಾರ ಅಂದ್ರೆ ಯಾರ ದಿನ? ಅದು ದೇವರು. ನೀನು ಯಾರಿಗೂ ಟೈಮ್ ಕೊಡಬಾರ್ದು, ಯಾವ ಫಂಕ್ಷನ್ಸ್ಗಾಗ್ಲಿ ಯಾರಿಗೆ ಆಗ್ಲಿ. ಇವತ್ತು ನೋಡಿ, ತುಂಬಾ ಜನ ಫಂಕ್ಷನ್ಸ್ ಸಂಡೇನೆ ಮಾಡ್ತಾ ಇದ್ದಾರೆ. ಅದು ದೇವರ ದಿನ. ಸಂಡೇ ಯಾವ ಫಂಕ್ಷನು ಆಕ್ಚುಲಿ ಮಾಡಬಾರ್ದು. ಸಂಡೇ ಬಂದು ದೇವರ ದಿನ. ಅದಕ್ಕೆ ನಾನು ಚರ್ಚಲ್ಲಿ ಹೇಳ್ತಾ ಇರ್ತೀನಿ, ಸಂಡೇ ಯಾವ ಫಂಕ್ಷನ್ ಇಟ್ಕೋಬೇಡ್ರಿ. ಯಾವುದು ನಾನು ಬ್ಯುಸಿ ಅಂತ ಅಲ್ಲ, ತುಂಬಾ ಚರ್ಚ್ಗಳಿದೆ ಅಂತಾನೂ ಅಲ್ಲ. ಭಾನುವಾರ ದೇವರ ದಿನ. ಆ ದಿನದಲ್ಲಿ ನಮ್ಮ ಫಂಕ್ಷನ್ಸ್ ನಡಿಬಾರ್ದು. ಲೋಕಕ್ಕೆಲ್ಲ ತುಂಬಾ ಇಷ್ಟ ಭಾನುವಾರ ರಜಾ ದಿನ, ಎಲ್ಲರೂ ಸೇರ್ಬೋದು, ಮೀಟ್ ಆಗ್ಬೋದು ಅಂತ. ನಾವು ಜನರಿಗೋಸ್ಕರ ಫಂಕ್ಷನ್ ಮಾಡೋದು. ಮದುವೆ ಮಾಡ್ಬೇಕಂದ್ರೆ ಭಾನುವಾರ ಮಾಡೋದು ಅವಶ್ಯಕತೆ ಇಲ್ಲ. ಜನರು ಬರಬೇಕು, ಮೂವಿ ಹಾಕ್ಬೇಕು, ಕಾಸು ಬರುತ್ತೆ ಅಂತ ಮಾಡಬೇಡ. ಮಕ್ಕಳು ಚೆನ್ನಾಗಿರ್ಬೇಕಂತ ಮಾಡ್ರಿ. ಭಾನುವಾರ ದೇವರ ದಿನವನ್ನ ನಾವು ಮಾಡೋದ್ರಿಂದ ಮಕ್ಕಳ ಭವಿಷ್ಯತ್ತಲ್ಲಿ ತುಂಬಾ ಕಷ್ಟಗಳು ಬರುತ್ತೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ರು, ಮಿಕ್ಕ 6 ದಿನಗಳಲ್ಲಿ ಎಲ್ಲಾ ಮಾಡ್ಕೊಳ್ರಿ. ಯೇಸು ಸ್ವಾಮಿ ಹೇಳಿದ್ದು. ಯಾಕೆ ಸಬ್ಬತ್ ದಿನವನ್ನ ನೀವು ಇದು ಮಾಡ್ತೀರಾ? ಅದರಿಂದ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ನೀವು 6 ದಿನಗಳಿದೆಯಲ್ಲ, ನೀವೆಲ್ಲ ಕೆಲಸ ಮಾಡ್ಕೊಳ್ರಿ. ಆದ್ರೆ ನೀವು 7ನೇ ದಿನ ಮಾತ್ರ ಯಾರಿಗೆ ಇಡಬೇಕು ನೋಡಿ. ಅದನ್ನ ಓದ್ತೀನಿ ನೋಡಿ. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವೆಲ್ಲ ಮಾಡ್ಕೋ. 7ನೇ ದಿನ ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿರಬೇಕು. ಅದರಲ್ಲಿ ನೀನು ಯಾವ ಕೆಲಸವನ್ನ ಮಾಡಬಾರದು. ಹಲ್ಲೆಲೂಯಾ. ಯಾವುದನ್ನು ಮಾಡಬಾರದು. ಭಾನುವಾರ ಅಂದ್ರೆ ದೇವರಿಗೆ. 500 ರೂಪಾಯಿ ಸಿಗ್ಲಿ, 1000 ರೂಪಾಯಿ. ನಾನು ಕೆಲವು ಪೆಂಟೆಕೋಸ್ಟ್ ಚರ್ಚ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅವ್ರು ಎಷ್ಟು 1000 ಬಂದ್ರು ಅವರು ಕದಲೋದೇ ಇಲ್ಲ.
ಯೋಚನೆ ಮಾಡಿ. ಅವ್ರು ಹೇಳ್ತಾರೆ, ಇಲ್ಲ ಸರ್, ನಾವು ಭಾನುವಾರ ಅಂದರೆ ಅಷ್ಟು ದೇವರಿಗೆ ಇಂಪಾರ್ಟೆಂಟ್ ಕೊಡ್ತೀವಿ. ದೇವರು ನಿಮ್ಮ ಮಕ್ಕಳಿಗೂ ಅದನ್ನೇ ಹೇಳ್ಬೇಕು. ಭಾನುವಾರ ಅಂದ ತಕ್ಷಣ ಚರ್ಚ್ಗೆ ಹೋಗಿ, ರೆಡಿಯಾಗಿ ಫಸ್ಟ್ ಚರ್ಚ್ಗೆ ಹೋಗಿ, ನಾವು ಹಿಂದೆನೇ ಬರ್ತೀನಿ, ಚರ್ಚಲ್ಲಿ ಇರಬೇಕು. ಈ ರೀತಿ ಮಕ್ಕಳಿಗೆ ಹೇಳ್ಬೇಕು. ಅವ್ರ ಮಕ್ಕಳು ದೊಡ್ಡವರಾಗಿದ್ರು ಅವ್ರಿಗೆ ಕಂಡೀಷನ್ ಮಾಡಬೇಕು. ನೋಡಿ, ಅವ್ರ ಲೈಫಲ್ಲಿ, ಅವ್ರ ಜೀವನದಲ್ಲಿ ನೀನು ಏನು ಕಂಡೀಷನ್ ಮಾಡಬೇಡ. ನೀನು ಅವ್ರ ಹತ್ರ ಮಾತಾಡಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಏನು ಕಂಡೀಷನ್ ಮಾಡಬೇಡಿ. ಚರ್ಚ್ಗೆ ಹೋಗುವಂತ ಕಂಡೀಷನ್ ಮಾಡಿ, ಚರ್ಚಲ್ಲಿ ದೇವರೇ ಅವ್ರ ಮನಸ್ಸಲ್ಲಿ ಮಾತಾಡಿ ಅವ್ರ ಫ್ಯಾಮಿಲಿನ ಸರ್ವ್ ಮಾಡ್ತಾರೆ. ಹಲ್ಲೆಲೂಯಾ. ನಿಮ್ ಗಂಡ ಸರ ಹೋಗ್ತಾರೆ, ನಿಮ್ ಮಕ್ಕಳು ಸರ ಹೋಗ್ತಾರಮ್ಮ ಅಂತ ಏನು ಹೇಳ್ಬೇಡಿ. ಚರ್ಚ್ಗೆ ಹೋಗಮ್ಮ ಅಂದ್ರೆ ಅವ್ರ ಗಂಡ, ಮಕ್ಕಳು, ಅವ್ರ ಕುಟುಂಬ ಸರ ಹೋಗ್ಬಿಡ್ತಾರೆ. ದೇವರ ಶಕ್ತಿ ಸಿಗುತ್ತೆ. ಅದಕ್ಕೆ ಸಬ್ಬತ್ ದಿನ ಯಾರ ದಿನ? ದೇವರ ದಿನವನ್ನ ಮಾಡ್ಕೊಳ್ರಿ. ಮತ್ತೆ ನೆಕ್ಸ್ಟ್ ಕಮೆಂಡ್ಮೆಂಟ್ ಏನಿದೆ? 12ನೇ ವಚನ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ಅನುಗ್ರಹಿಸುವ ದೇಶದಲ್ಲಿ ಬಹುಕಾಲ ಬದುಕುವೆ. ಅಪ್ಪ ಅಮ್ಮನಿಗೆ ಏನ್ ಮಾಡ್ಬೇಕು? ಗೌರವ ಕೊಡಬೇಕು. ಅಪ್ಪ ಅಮ್ಮನ ಮಾತನ್ನ ಕೇಳಬೇಕು. ಇದು ದೇವರ ಆಜ್ಞೆ ಆಗಿದೆ. ಇವತ್ತು ತುಂಬಾ ಜನ ತಂದೆ ತಾಯಿ ಮಾತನ್ನ ಕೇಳೋದಿಲ್ಲ. ಇವರು ಮಾನಸಾಂತರ ಪಡ್ಲಿಕ್ಕೆ ಅವಕಾಶನೇ ಇಲ್ಲ. ಹಲ್ಲೆಲೂಯಾ. ಯಾವತ್ತು ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳ್ತಾರೋ ಆಶೀರ್ವಾದ ಬಂದೇ ಬರ್ತದೆ. ಹಲ್ಲೆಲೂಯಾ. ಒಬ್ಬ ಹುಡುಗ ಸೈಬರ್ ಸೆಂಟರ್ಗೆ ಬಂದಿದ್ದ. ಸೈಬರ್ ಸೆಂಟರ್ಗೆ ಬಂದ್ಬಿಟ್ಟು ರೆಸ್ಯೂಮ್ ರೆಡಿ ಮಾಡ್ತಾ ಇದ್ದಾನೆ ಕೆಲ್ಸಕ್ಕೆ ರೆಸ್ಯೂಮ್ ರೆಡಿ ಮಾಡ್ತಾ. ನಾನು ಕೇಳಿದೆ, ಎಷ್ಟು ಓದಿದ್ಯಪ್ಪ, ರೆಸ್ಯೂಮ್ ಎಲ್ಲ ರೆಡಿ ಮಾಡ್ತಾ ಇದ್ದೆ ಅಂತ. ಸಾರ್ 10th ಸಾರ್. ಹೌದಾ, 10th ರೆಸ್ಯೂಮ್ ರೆಡಿ ಮಾಡ್ತಾ ಇದ್ದೇವೆ ಸರ್, ಲಾಯರ್ ಹತ್ರ ಏನೋ ಕೆಲಸ ಸಿಗುತ್ತೆ ಅಂತ, ಅದಕ್ಕೆ ರೆಸ್ಯೂಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೌದಪ್ಪ, ಮತ್ತೆ 10th ಮಾರ್ಕ್ಸ್ ಕಾರ್ಡು ಅದೆಲ್ಲ ಸರ್ ಎಲ್ಲ ಕಳ್ದೋಯ್ತು ಸರ್. ಯಾಕಪ್ಪ ಕಳ್ದು? ಸರ್ ಫ್ರೆಂಡ್ಸು ಅನ್ಕೊಂಡು ನನ್ನ ಜೀವನ ಇವತ್ತು ಹಾಳಾಗಿ ಹೋಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಆ ಟೈಮಲ್ಲಿ ನನ್ನ ಲೈಫ್ನ ವೇಸ್ಟ್ ಮಾಡ್ಕೊಂಡೆ ಸರ್. ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ, ಒಂದು ಚೆನ್ನಾಗಿ ಓದೋ ಕಡೆ ಗಮನನೇ ಕೊಡ್ಲಿಲ್ಲ. ಫ್ರೆಂಡ್ಸ್ ಅಂತ ಎಜುಕೇಶನ್ ಹಾಳು ಮಾಡ್ಕೊಂಡ್ರೆ. ಅಪ್ಪ ಅಮ್ಮನ ಮಾತು ನಾನು ಕೇಳಲೇ ಇಲ್ಲ ಸರ್. ಅವರೆಷ್ಟು ಬಡ್ಕೊಂಡ್ರು, ಬೈದ್ರು, ಓದ್ಕೊಳ್ಳೋ ಅಂದ್ರು. ನನ್ನ ಫ್ರೆಂಡು, ಹೋಗಪ್ಪ ಫ್ರೆಂಡ್ ಅಂತ ಹೇಳಿ ನನ್ನ ಫ್ರೆಂಡ್ ಅನ್ಕೊಂಡು ಇವತ್ತು ನನ್ನ ಜೀವನದಲ್ಲಿ ಸಂಪಾದನೆ ಮಾಡ್ಬೇಕಂದ್ರೆ ಯಾವ ಫ್ರೆಂಡ್ ಇಲ್ಲ. ಇವಾಗ ನನಗೆ ದುಡ್ಡು ಬೇಕು, ಯಾವ ಫ್ರೆಂಡ್ ಕೊಡ್ತಾನೆ? ಅದಕ್ಕೆ ಇವಾಗ ಸರ್ ಎಲ್ಲ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ, 8,000 ರೂಪಾಯಿ 9,000 ರೂಪಾಯಿ, ಇಲ್ಲೆಲ್ಲ 15,000 ರೂಪಾಯಿ ಸಿಗುತ್ತಂತೆ. ಅದಕ್ಕೆ ನಾನು ಒಂದು ರೆಸ್ಯೂಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತಂದೆ ತಾಯಿ ಮಾತನ್ನ ಕೇಳ್ರಿ. ಎಷ್ಟೋ ಜನ ನಾನು ಮಾತಾಡಿದ್ದೀನಿ, ಅವ್ರು ಹೇಳಿದ್ದಾರೆ, ನಮ್ಮ ಅಪ್ಪ ಅಮ್ಮ ಮಾತು ಕೇಳಿದ್ರೆ ಇವತ್ತು ಎಷ್ಟೋ ಚೆನ್ನಾಗಿರ್ತೈತೆ ಸರ್. ಆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳಿಲ್ಲ, ಬರೀ ಫ್ರೆಂಡ್ಸ್ ಮಾತು ಕೇಳಿದೆ ಅಂತ. ಅಪ್ಪ ಅಮ್ಮನೂ ಎಷ್ಟೋ ಜನ ಹೇಳಿದ್ದಾರೆ, ನನ್ನ ಮಾತು ಕೇಳಿದ್ರೆ ಅವ್ನು ಎಷ್ಟೋ ಚೆನ್ನಾಗಿರ್ತದೆ ಸರ್, ಆ ಮನೆ ಅವನಿಗೆ ಬರ್ಕೊಡೋಣ ಅಂತ ಇದ್ದೆ, ನನ್ನ ಮಾತು ಕೇಳಿಲ್ಲ, ಅದಕ್ಕೆ ಕೊಟ್ಟೇ ಇಲ್ಲ. ಅವ್ನು ಏನಾದ್ರೂ ನನ್ನ ಮಾತು ಕೇಳಿದ್ರೆ ನಿಜವಾಗ್ಲೂ 1 ಲಕ್ಷ ಬಂಗಾರ ಕೊಡಿಸ್ತಾ ಇದ್ದೆ. ನನ್ನ ಮಾತು ಕೇಳಿಲ್ಲ, ನಾನೇನು ಕೊಡಿಸ್ಲಿಲ್ಲ. ನೋಡಿ, ಅಪ್ಪ ಅಮ್ಮನ ಮಾತು ಕೇಳೋದ್ರಿಂದ ಎಷ್ಟೋ ಆಶೀರ್ವಾದಗಳು ಬರ್ತವೆ. ತುಂಬಾ ಜನ ತಂದೆ ತಾಯಿ ಮಾತನ್ನ ಕೇಳೋದಿಲ್ಲ, ಅವ್ರಿಗೆ ಇಷ್ಟವಾದ ದಾರಿಯಲ್ಲೇ ಹೋಗ್ತಾ ಇರ್ತಾರೆ. ಪ್ರಿಯ ದೇವಮಗ, ಅಷ್ಟೇ, ನನ್ಗೆ ಅಪ್ಪ ಅಮ್ಮನೇ ಇಲ್ಲ, ನಾನು ಯಾರ ಮಾತು ಕೇಳಲಿ ಅಂದ್ರೆ ನಿನ್ ಯೇಸು ಸ್ವಾಮಿನೇ ನಿನ್ಗೆ ಅಪ್ಪ ಅಮ್ಮ. ಯೇಸು ಸ್ವಾಮಿ ಮಾತು ಕೇಳ್ರಿ, ಆಶೀರ್ವಾದಗಳು ನಿಮ್ಮ ಮನೆಗೆ ಬರ್ತವೆ. ಮತ್ತು ನೆಕ್ಸ್ಟ್ ಕಮಾಂಡ್ಮೆಂಟ್ ನೋಡ್ರಿ, ನರ ಹತ್ಯೆ ಮಾಡಬಾರ್ದು. ಏನ್ ಹತ್ಯೆ ಮಾಡಬಾರ್ದು? ನರ ಹತ್ಯೆ. ಅಷ್ಟೇ, ನಾನು ಯಾರನ್ನು ಕೊಲೆ ಮಾಡಿಲ್ಲ ಅಲ್ಲ. ಎಷ್ಟೋ ಸರಿ ನೀನ್ ಕೊಲೆ ಮಾಡಿದ್ಯಾ, ನಿನಗೆ ಗೊತ್ತಿಲ್ಲದೆ ಮಾತಲ್ಲೇ. ಹಲ್ಲೆಲೂಯಾ. ಮಾತಲ್ಲೇ ಕೊಲೆ ಮಾಡಿದ್ದೀರಾ, ಮಾತಲ್ಲೇ ಒಬ್ಬರನ್ನ ಸಾಯುವಷ್ಟು ನೋವನ್ನ ಪಡಿಸಿದ್ದೀರಾ. ಅವರು ಬದುಕಕ್ಕೆ ಆಸೆ ಇಲ್ಲ, ಅಷ್ಟು ನೋವನ್ನ ನೀವು ಕೊಟ್ಟಿದ್ದೀರಾ, ಅದು ಒಂದು ಕೊಲೆ. ಹಲ್ಲೆಲೂಯಾ. ನರ ಹತ್ಯೆ ಮಾಡಬಾರ್ದು. ಒಬ್ಬರನ್ನ ನೋವು ಪಡಿಸಿ ಅವ್ರು ಸಾಯುವಷ್ಟು ಮನಸ್ಸನ್ನ ಬರೆಸ್ತಾ ಇದ್ದೀರಂದ್ರೆ ನೀವು ಕೊಲೆ ಪಾತಕರಾಗಿದ್ದೀರಿ. ಅದಕ್ಕೆ ನರ ಹತ್ಯೆ ಮಾಡಬಾರದು. ಮತ್ತೆ ನೆಕ್ಸ್ಟ್ ನೋಡುವಾಗ ವ್ಯಭಿಚಾರ ಮಾಡಬಾರ್ದು. ಏನ್ ಮಾಡಬಾರ್ದಂತೆ? ವ್ಯಭಿಚಾರ ಮಾಡಬಾರ್ದು. ಅಲ್ಲ, ನಿನ್ನ ಹೆಂಡತಿ ಬಿಟ್ಟು ಬೇರೆಯವ್ರ ಸಹವಾಸ, ಗಂಡನನ್ನ ಬಿಟ್ಟು ಬೇರೊಬ್ಬರ ಸಹವಾಸ, ಮದುವೆಕ್ಕಿಂತ ಮುಂಚೆ ಬೇರೊಬ್ಬರ ಸಹವಾಸ, ನೀವು ಈ ರೀತಿ ಯಾವಾಗ ಸಹವಾಸಗಳನ್ನ ಮಾಡ್ತಿರೋ, ವ್ಯಭಿಚಾರವನ್ನ ಮಾಡ್ತಿರೋ, ದೇವರಿಗೆ ಇದು ಇಷ್ಟ ಆಗದೆ ಇರೋದು. ಹಲ್ಲೆಲೂಯಾ. ಪ್ರಿಯ, ಜೀವನ ಪರಿಶುದ್ಧವಾಗಿರ್ಬೇಕು. ಜೀವಿತವನ್ನ ಏನ್ ಮಾಡ್ಕೋಬಾರ್ದು? ಹಾಳು ಮಾಡ್ಕೋಬಾರ್ದು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಅದಕ್ಕೆ ವ್ಯಭಿಚಾರದ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತು ಆಲ್ರೆಡಿ. ಪ್ರಪಂಚದಲ್ಲಿ ನಡೀತಾ, TV 9 ಆನ್ ಮಾಡಿದ್ರೆ ಇದೇ ಬಗ್ಗೆ, ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಆಯಮ್ಮ ಗಂಡನನ್ನ ಕೊಲೆ ಮಾಡಿದ್ರು, ಈ ಅಪ್ಪ ಆಯಮ್ಮನ್ನ ಕೊಲೆ ಮಾಡಿದ್ರು. ಅವಾಗ ಗಂಡಸರೇ ತುಂಬಾ ಕೊಲೆ ಮಾಡ್ತಾ ಇದ್ದಿದ್ದು, ಇವಾಗ ಹೆಂಗಸರು ಕೊಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಗಂಡನ್ನೇ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಲೆ. ಯೋಚನೆ ಮಾಡ್ಕೊಡ್ರಿ ಪ್ರಿಯ ದೇವಮಗುವೆ. ನೆಕ್ಸ್ಟ್ ನಮ್ ಗೋರಿಪಾಲದಲ್ಲಿ ಯಾವ ತರ ಮಾಡಿದ್ರೆ ಬಂದ್ಬಿಡ್ತಾರೆ, ಗೋರಿಪಾಲದಲ್ಲಿ ಖತರ್ನಾಕ್ ಲೇಡಿ ಅಂತ ಹೇಳಿ ಯೋಚನೆ, ಒಂದು ಹೆಡ್ಲೈನ್ಸ್ TV 9 ಬಂದ್ಬಿಡ್ತದೆ. ಯಾಕಂದ್ರೆ ಇವಾಗ ಗಂಡನ್ನ ಕೊಲೆ ಮಾಡೋರು
ಜಾಸ್ತಿ ಜನ ಲವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ಇವಾಗ ಜಾಸ್ತಿ ಟ್ರೆಂಡ್ ಏನಂದ್ರೆ ಆಂಟಿ ಲವರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಲ್ಲ. ಆಂಟಿ ಲವರ್ಸ್ ಜಾಸ್ತಿ ಆಗ್ಬಿಟ್ಟು ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ಗಂಡ ಪಾಪ ಎಂತಿನ ಫುಲ್ಲು ನಂಬ್ತಾ ಇದ್ದಾನೆ, ಆದ್ರೆ ಎಂತಿ ನೋಡಿದ್ರೆ ಕೊಲೆ ಮಾಡೋಷ್ಟು ಮಟ್ಟಿಗೆ ಗಂಡನ್ನ ಕೊಲೆ ಮಾಡಿ ಬೇರೆಯವ್ರ ಜೊತೆ ಓಡೋಗ್ತಾರೆ. ಇವತ್ತು ಎಷ್ಟೋ ಹೆಂಗಸರು ಆ ರೀತಿ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಮ್ಮಿ ಅನಿಸ್ತಾ ಇದ್ದಾರೆ. ಆಸ್ತಿನೂ ಇಲ್ಲ, ಮಕ್ಕಳು ಇಲ್ಲ, ಗಂಡನೂ ಇಲ್ಲ, ಪ್ರಿಯಕನೂ ಇಲ್ಲ, ಕಂಬಿಗಳು ಮಾತ್ರನೇ ಇದೆ. ಯೋಚನೆ ಮಾಡ್ಕೊಡ್ರಿ. ಚಿಕ್ಕ ವಯಸ್ಸಲ್ಲ ಗೆರೆಗಳು ಹಾಕಿ ಯೋಚನೆ ಮಾಡ್ರಿ. ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಾ ಇದ್ರು 1 2 3 4 ಅಂತ. ಅವಾಗ ಓದ್ಲಿಲ್ಲ ಇಮ್ಮ. ಇವಾಗ ಜೈಲಲ್ಲಿ ಎನ್ಸ್ಬೇಕು ಕಂಬಿಗಳನ್ನ 1 2 3 4 8 ಅಂತ. ಹಲ್ಲೆಲೂಯಾ. ಅದಕ್ಕೆ ಬಹಳಷ್ಟು ನಾವು ದೇವರಿಗೆ ಭಯಪಡೋಣ. ಮತ್ತೆ ನೆಕ್ಸ್ಟ್ ಆಜ್ಞೆ ನೋಡುವಾಗ, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು. ನೋಡಿ, ಯಾರ ಬಗ್ಗೆನೂ ಕ್ಲಿಯರ್ ಆಗಿ ಗೊತ್ತಿಲ್ಲದೆ ಯಾರ ಬಗ್ಗೆನೂ ಸಾಕ್ಷಿ ಹೇಳಬಾರ್ದು. ಹಲ್ಲೆಲೂಯಾ. ಯೋಚನೆ ಮಾಡಿ. ನಾನು ಬಂದ ಆಂಡ್ರೂ ಬಗ್ಗೆ ಹೇಳ್ತೀನಿ ಅಂದ್ರೆ ನನಗೆ ಕ್ಲಿಯರ್ ಆಗಿ ಗೊತ್ತಿದ್ರೇನೆ ನಾನು ಹೇಳ್ತೀನಿ. ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂದ್ರೆ ನಾನು ಸುಳ್ಳು ಹೇಳಕ್ ಹೋಗೋದಿಲ್ಲ. ಹಲ್ಲೆಲೂಯಾ. ಯೋಚನೆ, ನಮಗೆ ಯಾವುದೇ ವಿಷಯ ಆಗ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ಇವಾಗ ನಾನು ದೆಬೋರ ಸಿಸ್ಟರ್ ಬಗ್ಗೆ ಕ್ಲೀನ್ ಆಗಿ ಗೊತ್ತಾದ್ರೇನೆ ನಾನು ಎಸ್ಟರ್ ಸಿಸ್ಟರ್ ಹತ್ರ ಹೋಗಿ ಹೇಳ್ತೀನಿ, ಸಿಸ್ಟರ್ ದೆಬೋರ ಸಿಸ್ಟರ್ ಈ ತರನೇ ಅಂತ ನಾನು ಹೇಳ್ತೀನಿ. ನಮ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲದೆ ಸುಳ್ಳು ಸಾಕ್ಷಿಗಳನ್ನ ಏನ್ ಮಾಡಬಾರ್ದು, ಕ್ರಿಯೇಟ್ ಮಾಡಬಾರ್ದು. ಒಬ್ಬರ ಜೀವಿತಗಳನ್ನ ಹಾಳು ಮಾಡಬಾರ್ದು. ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು, ಆಮೇಲೆ ನಾವು ಹೇಳ್ಬೇಕು. ನಮ್ಗೇನು ಗೊತ್ತಿಲ್ಲ ಆ ವಿಷಯಗಳನ್ನ, ಗೊತ್ತಿಲ್ಲದೆ ಇರೋದನ್ನ ಗೊತ್ತಾಗೋ ತರ ಮಾತಾಡ್ಬಾರ್ದು. ಹಲ್ಲೆಲೂಯಾ. ಕೆಲವರು ನೋಡಿ, ಎಲೆಕ್ಟ್ರಿಷಿಯನ್ ಗೊತ್ತು ಸಾರ್, ಫ್ಯಾನ್ ತಿರುಗ್ತಲ್ಲ, ನಾನ್ ಮಾಡ್ತೀನಿ. ಒಬ್ಬ ಹುಡುಗ ಹಂಗೆ, ಸಾರ್ ನಾನ್ ಮಾಡ್ತೀನಿ, ಅದೇನು ಇದಾಗಿದೆ ಅಂತ ಹೇಳಿ ಅದಕ್ಕೇನೋ ಮಾಡಿ ಹಿಂಗೆ ಟಚ್ ಮಾಡಿದ್ರೆ ಇಡೀ ಫುಲ್ ಕರೆಂಟೇ ಡಬ ಡಬ ಅಂತ ಹೋಗಿ ಹೊಗೆ ಬಂದು ಆಫೇ ಆಗೋಯ್ತು. ಆಮೇಲೆ ಹೇಳ್ತಾ ಇದ್ರೆ ಅವ್ನಿಗೇನು ಗೊತ್ತೇ ಇಲ್ಲ. ಗೊತ್ತು ಅಂತ ಹೇಳಿದ್ನಲ್ಲ, ಅವನು ಎಲ್ಲ ಗೊತ್ತು 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 ಅಂತ ಮಾಡ್ತಾನೆ, ಆದ್ರೆ ಎಲ್ಲ ಎಡವಟ್ಟುಗಳ. ಹಲ್ಲೆಲೂಯಾ. ಪ್ರಿಯದು, ನನಗೆ ಎಷ್ಟೋ ವಿಷಯಗಳು ಗೊತ್ತಿದ್ರು ಗೊತ್ತಿಲ್ಲ ಅಂತಾನೆ ಸುಮ್ಮನೆ ಇರ್ತಾರೆ. ಇನ್ನು ಕೆಲವರು ಇದ್ದಾರೆ ಸಿಸ್ಟರ್ಸು, ಅಡಿಗೆ ಮಾಡಕ್ಕೆ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ, ಆದ್ರೆ ಕೊಟ್ರೆ ಸೂಪರ್ ಆಗಿ ಅಡಿಗೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಅಷ್ಟೊಂದು ನನ್ಗೇನು ಗೊತ್ತಿಲ್ಲ, ಅಷ್ಟೊಂದು ಬರಲ್ಲ, ಆದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ, ಸಖತ್ತಾಗಿ ಮಾಡಿರ್ತಾರೆ. ಈ ಸಿಸ್ಟ್ರು ನನಗೆ ಗೊತ್ತು, ಸಖತ್ತಾಗಿ ಮಾಡ್ತೀನಿ ನೋಡಿದ್ರೆ ಅಕ್ಕಿನೇ ಬೆಂದಿರಲ್ಲ, ಮಾಂಸ ಬೆಂದಿರಲ್ಲ. ಒಂದ್ ಕಡೆ ಖಾರ ಉಪ್ಪು ಒಂದ್ ಕಡೆ ಇರುತ್ತೆ, ಒಂದ್ ಕಡೆ ಸಪ್ಪಗಿರುತ್ತೆ, ಊಟ ತಿನ್ನಕ್ಕೆ ಮನಸ್ಸು ಬರಲ್ಲ. ನೀವು ಗಮನಿಸ್ರಿ, ನಾವು ಗೊತ್ತು ಅಂತ ಹೇಳಿ ಮಾಡಿ ಎಡವಟ್ಟು ಮಾಡೋಕ್ಕಿಂತ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನೆ ಇರೋದು ಒಳ್ಳೇದು. ಅದಕ್ಕೆ ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿಯನ್ನ ಹೇಳ್ಬಾರ್ದು. ನಾವು ಸುಳ್ಳುಗಳನ್ನ ಬಂದ್ರೆ ಬರುತ್ತೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಕಾಡು ಓಡ್ಸಕ್ ಬರುತ್ತೆ ಅಂತ ನಾವು ಎಲ್ಲರ ಹತ್ರ ಹೇಳ್ಬಿಟ್ಟಿರ್ತೀವಿ, ಸ್ವಲ್ಪ ಬಿಲ್ಡಪ್ ಕೊಟ್ಟಿರ್ತೀವಿ. ಅವ್ರ ಹತ್ರ ಯಾರೋ ಎಮರ್ಜೆನ್ಸಿ ಕಾರ್ ಇರುತ್ತೆ, ಎಲ್ಲಿಗೂ ಹೋಗ್ಬೇಕು ಅರ್ಜೆಂಟ್ ಆಗಿ, ನೀವು ಬೇರೆ ಗೊತ್ತು ಅಂತ ಹೇಳಿದ್ರಿ, ನಿಮ್ಗೆ ಫೋನ್ ಮಾಡುತ್ತೆ, ಅಣ್ಣ ಬಂದ್ಬಿಡೋಣ ಕಾರಲ್ಲಿ, ಇಮಿಡಿಯೇಟ್ಲಿ ಸ್ವಲ್ಪ ಡ್ರಾಪ್ ಮಾಡು, ಅದು ಅಮೌಂಟ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಇವಾಗ ಇಷ್ಟು ವರ್ಷಗಳು ನೀವು ಗೊತ್ತು ಅಂತ ಹೇಳಿ ಇವಾಗ ಬರಲ್ಲ ಅಂದ್ರೆ, ಗೊತ್ತಿಲ್ಲ ಅಂದ್ರೆ ಅವಮಾನ. ನೀವು ಗಮನಿಸ್ರಿ. ಅದಕ್ಕೆ ನೀವು ನಿಜನೇ ಹೇಳಿ, ನಿಜ ಯಾವತ್ತೂ ನಿಮ್ಮನ್ನ ಕಾಪಾಡ್ತದೆ. ನೀವು ಅನ್ಕೋಬಹುದು ನಾನು ಚೀಫ್ ಆಗ್ತೀನಿ ಅಂತ, ಇಲ್ಲ, ನೀವು ನಿಜ ಹೇಳೋದ್ರಿಂದ ನೀವು ಒಂದು ದಿವಸ ಚೀಫ್ ಗೆಸ್ಟ್ ಆಗಿರ್ತೀರ. ಚಪ್ಪಲೋಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಸುಳ್ಳು ಸಾಕ್ಷಿಯನ್ನ ಹೇಳ್ಬಾರ್ದು. ಒಬ್ಬರನ್ನ ಸಂಪಾದನೆ ಮಾಡೋಕ್ಕೋಸ್ಕರ ಸುಳ್ಳು ಸಾಕ್ಷಿ ಹೇಳ್ಬಾರ್ದು. ನಾನು ಎಷ್ಟು ಜನರನ್ನ ಬೇಕಾದ್ರೂ ಕಲ್ಕೊಳ್ಳೋಕೆ ರೆಡಿ, ಆದ್ರೆ ನಾನು ನಿಜಾನೇ ಹೇಳ್ತೀನಿ. ಅವ್ರು ನಮ್ಮನ್ನ ಬಿಟ್ಟೋದ್ರೂ ಪರವಾಗಿಲ್ಲ, ಆದ್ರೆ ಅವ್ರು ಇರೋದ್ರಿಂದ ನಮ್ಮ ಜೀವಿತವನ್ನು ಹಾಳು ಆಗುತ್ತೆ. ಯೋಚನೆ ಮಾಡ್ಕೊಳ್ರಿ. ಒಂದು 5 ಲೀಟರ್ ಹಾಲಿಗೆ 1 ಡ್ರಾಪ್ ನಿಂಬೆಹಣ್ಣು ರಸ ಹಾಕಿದ್ರು ಹಾಲು ಕೆಟ್ಟೋಯ್ತು. 1 kg ಟೊಮೊಟೊ ಇದೆ, 1 ಟೊಮೊಟೊ ಕೊಳ್ತೋಗಿರೋ ಟೊಮೊಟೊ ಇದ್ರೆ ಇನ್ನು ಮಿಕ್ಕಿದ ಎಲ್ಲ ಟೊಮೊಟೊನು ಕೊಳ್ತೋಗುತ್ತೆ, ಎಲ್ಲ ಸ್ಮೆಲ್ ಬಂದ್ಬಿಡ್ತದೆ. ಪ್ರಿಯದೋಮ್ಗೆ. ಅದಕ್ಕೆ ನೀವು 1 ಟೊಮೊಟೊ ನೋಡ್ಬೇಡ್ರಿ, 100 ಟೊಮೊಟೊಗಳನ್ನ ನೋಡ್ರಿ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ. ಅದರಿಂದ ಗಮನಿಸ್ರಿ, ಒಬ್ಬರಿಗೊಬ್ಬರಿಗೆ ಗಮನ ಕೊಡಬೇಡಿ. ನಮ್ಮ ಹಿಂದೆ ತುಂಬಾ ಜನ ಇದ್ದಾರೆ, ಅವ್ರನ್ನೆಲ್ಲ ನೋಡ್ರಿ. ಹಲ್ಲೆಲೂಯಾ. ಸುಳ್ಳು ಸಾಕ್ಷಿಯನ್ನ ಹೇಳ್ಬೇಡಿ. ನೀವು ಒಂದು ಸತಿ ಸುಳ್ಳು ಹೇಳಿದ್ರೆ ಅನ್ಕೊಳ್ಳಿ, ಆ ಸುಳ್ಳಿನ ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕು, ಆ ಸುಳ್ಳಿನ ಮುಚ್ಚಕ್ಕೆ ಇನ್ನೊಂದು ಸುಳ್ಳು, ಹಿಂಗೆ ನೀವು ಸುಳ್ಳಿನ ಮೇಲೆ ಸುಳ್ಳು ಹೋಗ್ತಾನೆ ಇರುತ್ತೆ. ನಿಜ ಹೇಳ್ಬಿಟ್ರೆ ಎಲ್ಲ ಕ್ಲಿಯರ್ ಆಗ. ಚಪ್ಪಲ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. 10ನೇ ಆಜ್ಞೆ, ಕೊನೆ ಆಜ್ಞೆ, ಮತ್ತೊಬ್ಬನ ಮನೆಯನ್ನ ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಲು, ಹೆಣ್ಣಾಲು, ಎತ್ತು, ಕತ್ತೆ ಮುಂತಾದ ಯಾವುದನ್ನ ಆಶಿಸಬಾರದು. ಇನ್ನೊಬ್ಬರಿಗೆ ಸೇರಿದವುಗಳನ್ನ ನಾವು ಏನ್ ಮಾಡಬಾರ್ದು, ಆಸೆ ಪಡಬಾರ್ದು. ಇವತ್ತು ತುಂಬಾ ಜನ ಹೇಳ್ತಾ ಇರ್ತಾರೆ, ಅವನೇನಾದ್ರೂ ನನ್ ಗಂಡ ಆಗಿದ್ರೆ ರಾಜನ್ ತರ ನೋಡ್ಕೊಳ್ತಾ ಇದ್ದೆ ಅಂತ. ಇರೋ ಗಂಡನ್ನೇ ನೋಡ್ಕೊಳ್ಳಿ ಅಮ್ಮ, ಇನ್ನು ಬೇರೊಬ್ಬರ ಗಂಡನ್ನ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾಳೆ.
ಇರೋ ಹೆಂಡತಿನೇ ನೋಡ್ಕೊಳ್ಳಿಲ್ಲ, ಆಯಮ್ಮ ಹೆಂಡತಿ ಆಗಿದ್ರೆ ರಾಣಿ ತರ ನೋಡ್ಕೊಳ್ತಿದ್ದೆಲ್ಲ ತಪ್ಪು. ಬೈಬಲ್ ಹೇಳ್ತಾ ಇದೆ, ಇನ್ನೊಬ್ಬರ ಹೆಂಡತಿನ, ಇನ್ನೊಬ್ಬರ ಗಂಡನನ್ನ, ಇನ್ನೊಬ್ಬರಿಗೆ ಸೇರಿದವ್ರನ್ನ ನಾವು ಆಶಿಸಬಾರ್ದು. ಹಲ್ಲೆಲೂಯಾ. ಇವಾಗ ಇಸ್ರೇಲ್ ಬ್ರದರ್ ಹತ್ರ ಗಾಡಿ ಇದೆ ಅಂದ್ರೆ, ಆ ಗಾಡಿ ನಂದಾಗಿದ್ರೆ ಸಖತ್ತಾಗಿ ಇಟ್ಕೊಳ್ತಾ ಇದ್ದೆ, ಆ ಥರ ಆಶಿಸ್ಬಾ. ಆ ಗಾಡಿ ಅವ್ರದ್ದು, ಇಸ್ರೇಲ್ ಬ್ರದರ್ ಅವ್ರದ್ದು. ನಿನಗೆ ಬೇಕಾ ದೇವ್ರ ಹತ್ರ ಕೇಳಿ. ಹಲ್ಲೆಲೂಯಾ. ನಿನ್ಗೆ ಹೆಂಡತಿ ಬೇಕಾ ದೇವ್ರ ಹತ್ರ ಕೇಳು, ದೇವ್ರೆ ನನ್ಗೆ ಒಳ್ಳೆ ಹೆಂಡತಿ ಕೊಡಪ್ಪ. ಗುಣಾವತಿಯಾದ ಸ್ತ್ರೀ ಯೆಹೋವನ ಅನುಗ್ರಹ. ಹೆಂಡತಿನ ಯಾರು ಕೊಡ್ತಾರಂತೆ? ದೇವರೇ ಕೊಡ್ತಾರೆ. ಗಂಡನನ್ನ ಯಾರು ಕೊಡ್ತಾರಂತೆ? ದೇವರೇ ಕೊಡ್ತಾರಂತೆ. ನೀನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೈಮ್ ಬಂದಾಗ ದೇವರೇ ಎಲ್ಲ ಅರೇಂಜ್ ಮಾಡ್ತಾರೆ. ಚಪ್ಪಲೋಡಿಯನ್ನು ದೇವರಿಗೆ. ಹಲ್ಲೆಲೂಯಾ. ನೀವು ಆಶಿಸಬಾರದು, ಆಸೆನೂ ಪಡಬಾರದು. ಮದುವೆನೇ ಮಾಡ್ಕೊಳ್ಳೋದಲ್ಲ, ಆಸೆನೇ ಪಡಂಗಿಲ್ಲ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ಅದರಿಂದ ಪ್ರಾರ್ಥನೆ ಮಾಡ್ರಿ. ಇನ್ನೊಬ್ಬರಿಗೆ ವಸ್ತು, ಇನ್ನೊಬ್ಬರು ಮೊಬೈಲು, ಇನ್ನೊಬ್ಬರ ಐಟಮ್ಸು, ಇನ್ನೊಬ್ಬರು ದುಡ್ಡು, ಇನ್ನೊಂದು ಮನೆ. ಕೆಲವು ನೋಡಿ, ಆ ಕಾಲದಲ್ಲಿ ಬೇರೊಬ್ಬರ ಆಸ್ತಿ ಎಲ್ಲ ಇವ್ರ ಹೆಸರು ಮಾಡ್ಕೊಬಿಡ್ತಾ ಇದ್ರು. ಇವ್ರು ಬೆಂಗಳೂರಲ್ಲಿ ಇರ್ತಾರ, ಊರಿಗೆ ಹೋಗಿ ನೋಡಿದ್ರೆ ಆಸ್ತಿ ಎಲ್ಲ ಅವರೇ ಮಾಡ್ಕೊಬಿಟ್ಟಿರ್ತಾರೆ. ಪಕ್ಕದೊಂದು ಎಕರೆನೇ ಇವರೇ ಮಾಡ್ಕೊಬಿಟ್ಟಿರ್ತಾರೆ. ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗ್ಬಿಟ್ಟಿದೆ, ಇದು ನಮ್ದೇ ಅಂತ ಹೇಳಿ ವಾದಿಸ್ತಾ ಇರ್ತಾರೆ. ಆ ಕಾಲದಿಂದ ನಮ್ದೇ ಅಂತ ಊರ್ ಜನ ಹೇಳಿದ್ರು, ಡಾಕ್ಯುಮೆಂಟ್ಸ್ ಇವ್ರ ಹೆಸರೆಲ್ಲ ಆಗ್ಬಿಟ್ಟು ಅವ್ರು ನೋಡಿದ್ರೆ ಅವ್ರ ಮನೆಯಲ್ಲಿ ಒಂದೊಂದು ವರ್ಷಕ್ಕೆ ಒಬ್ಬೊಬ್ರು ಹೋಗ್ತಾ ಇರ್ತಾರೆ. ಕಾರಣ ಏನಂದ್ರೆ, ಇನ್ನೊಬ್ಬರದನ್ನ ನಾವು ಆಶಿಸಬಾರ್ದು. ಅದಕ್ಕೆ ಬೈಬಲ್ ಹೇಳ್ತದೆ, ಇರೋದ್ರಲ್ಲಿ ತೃಪ್ತರಾಗಿರಿ. ಹಲ್ಲೆಲೂಯಾ. ಇರೋದ್ರಲ್ಲಿ ಏನಾಗಿರಿ? ಬಿ ಹ್ಯಾಪಿ, ಸಂತೋಷವಾಗಿರಿ. ಇನ್ನೊಬ್ಬರಿಂದ ಆಶಿಸಬೇಡಿ, ಎದುರು ನೋಡ್ಬೇಡಿ. ಅದಕ್ಕೆ ಮಾನಸಾಂತರ ಇದು ದೇವರ ಆಜ್ಞೆ ಆಗಿದೆ. ಅದಕ್ಕೆ ದೇವ್ರ ಕಮೆಂಡ್ಮೆಂಟ್ಸ್ ಕೊಟ್ಟಿದ್ದಾರೆ. ನೀನು ಮಾನಸಾಂತರ ಪಡಬೇಕು, ಚೇಂಜ್ ಆಗ್ಬೇಕಂತಾನೆ ಕೊಟ್ಟಿರೋದು ಇದೆಲ್ಲ. ನೀನ್ ಹಂಗೆ ಇರ್ಬೇಕಂತ ಅಲ್ಲ. ಅದಕ್ಕೆ ಯಾರ ಮನೇನೋ, ಯಾರ ಆಸ್ತಿನೋ, ಯಾರ ದುಡ್ಡನ್ನು ಎದುರು ನೋಡ್ಬೇಡ್ರಿ. ಹಲ್ಲೆಲೂಯಾ. ಯಾರ ಹತ್ರನೂ ಕೈ ಚಾಚಕ್ಕೆ ಹೋಗ್ಬೇಡಿ. ಇದ್ರೆ ಕೊಡಿ, ಇಲ್ಲಾಂದ್ರೆ ವಾಪಸ್ ಬರ್ತಾ ಇರಿ. ಕೈ ಚಾಚೋ ಕೆಲಸ ಮಾಡಬೇಡ್ರಿ. ಕೆಲವರು ನಿಮ್ಗೆ 10 ರೂಪಾಯಿ ಕೊಟ್ಬಿಟ್ಟು 100 ಜನರ ಹತ್ರ ಹೇಳ್ಕೊಂಡ್ ಬಂದಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಇಸ್ಕೊಂಡಲ್ಲ 10 ರೂಪಾಯಿ ಅನ್ಸ್ಬಿಡ್ತದೆ. ಅದೇನು ದೊಡ್ಡ ಅಮೌಂಟ್ ಅಲ್ಲ. ಆ 10 ರೂಪಾಯಿ ಅಷ್ಟು ನ್ಯೂಸ್ಗೋಗ್ಬಿಡ್ತದೆ. ನೀನು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಆ 10 ರೂಪಾಯಿ ನಿನ್ನನ್ನು ಚೀಫ್ ಮಾಡ್ಬಿಡು. ಅದಕ್ಕೆ ಯಾಕೆ ಕೇಳೋದು? ಕೆಲವ್ರು ಏನಂದ್ರೆ, ಬರೋದು ಬರಲಿ ಅಂತ ಹೇಳಿ ಇಸ್ಕೊಳಕ್ ಹೋಗ್ಬಿಡ್ತಾರೆ. ನೀನು ಎಲ್ಲರ ಉತ್ತರ ಚೀಫ್ ಆಗ್ಬಿಡ್ತೀವಿ. ಹಲ್ಲೆಲೂಯಾ. ನಾನೇನು ಹೇಳ್ತೀನಿ ಅಂದ್ರೆ, ನಿಮ್ಗೆ 10 ರೂಪಾಯಿ ಬೇಕಾ? ಪ್ರೇಯರ್ ಮಾಡಿ, ಬಾಗಿಲು ತಟ್ಟಿ ಹುಡುಕೊಂಡು ದೇವರ ದುಡ್ಡನ್ನ ಕಳಿಸ್ತಾರೆ. ಚಪ್ಪಲೋಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ನೀನ್ ಕೆಲಸ ಮಾಡುವಾಗ್ಲೂ ಸಿಗುತ್ತೆ ದುಡ್ಡು. ಹಲ್ಲೆಲೂಯಾ. ದೇವರು ಸಹಾಯಕನಾಗಿದ್ದಾನೆ. ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಪ್ರಿಯದೋಮಗುವೆ, ಇವತ್ತು ದೇವರ ಹತ್ರ ನೀವು ಸಮರ್ಪಣೆ ಮಾಡಿದ್ರೆ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ದೇವರ ಕೃಪೆ ದೊಡ್ಡದು ಪ್ರಿಯದೋಮಗುವೆ. ಅದರಿಂದ ನೀವು ಪ್ರೇಯರ್ ಮಾಡ್ರಿ. ಎಲ್ಲಾ ರೀತಿಯಾದ ಸಹಾಯದ ಹಸ್ತ ದೇವರು ನಿಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಒಬ್ರು ಬಹಳಷ್ಟು ಕಷ್ಟಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದು 20,000 ರೂಪಾಯಿ ಸಾಲ ಇದೆ, ಏನ್ ಮಾಡೋದು ಒಂದು ಗೊತ್ತಿಲ್ಲ. ಆ ಸಿಸ್ಟರ್ಗೆ ಯಾರ ಹತ್ರ ಕೇಳೋ ಅಭ್ಯಾಸನೇ ಇಲ್ಲ. ಆಕೆ ಪ್ರೇಯರ್ ಮಾಡ್ತಾ ಇದ್ದಾರೆ, ಡೈಲಿ 20,000 ರೂಪಾಯಿ ಕೊಟ್ಬಿಡ್ಬೇಕು. ಬಡ್ಡಿ ನೋಡಿದ್ರೆ 2-3 ತಿಂಗಳು ಆಗ್ಬಿಟ್ಟಿದೆ. ಇವಾಗ ಅಸಲು ಕೊಡ್ಬೇಕು. ಇವಾಗ ಅವರು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದೆ, ಉಪವಾಸನೂ ಮಾಡಿದೆ. 20,000 ರೂಪಾಯಿ ಆಕೆ ಹೆಂಗ್ ಅರೇಂಜ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಬೆಳೆದು ಬಿಟ್ಟಿದೆ. ಇವಾಗ ಯಾರ ಹತ್ರ ಈಸ್ಕೊಂಡು ಕೊಟ್ರೆ ಮತ್ತೆ ಇವ್ರಿಗೂ ಕಟ್ಟಲೇಬೇಕಲ್ಲ. ನನ್ನ ಸಾಲ ಹಂಗೆ ಇರುತ್ತೆ, ಸಾಲ ಅಂತೂ ತೀರಲ್ಲ. ಪ್ರಿಯದೋಮ್ಗೆ ಅಲ್ಕೊಂಡು ಕೆಲಸ ಮಾಡ್ಕೊಂಡು ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಕೊಂಡು ಕೂತಿದೆ. ಇನ್ನು ಹೋಗಿ ಅಷ್ಟಿಷ್ಟು BBMP ಕೆಲಸ ಮಾಡು, ಹೋಗಿ ತಂಬಿಂಗೂ ಹಾಕಿಲ್ಲ. ಆಕೆ ರೋಡಲ್ಲಿ ಕುತ್ಕೊಂಡು ಬೇಜಾರು ಮಾಡ್ಕೊಂಡು ಅಲ್ಲೇ ರೋಡಲ್ಲಿ ಟೆನ್ಷನ್ ಅಲ್ಲಿ ಇದ್ದಾರೆ. ಗಂಡ ನೋಡಿದ್ರೆ ಕುಡುಕ. ಇವಾಗ 20,000 ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ. 20,000 ರೂಪಾಯಿಗೆ ಆ ಸಿಸ್ಟರ್ಗೆ ದೊಡ್ಡ ಅಮೌಂಟೇ. ನಮಗೆಲ್ಲ ದೊಡ್ಡ ಅಮೌಂಟ್ ಅಲ್ಲ ಅನ್ಸುತ್ತೆ. ಆ ಸಿಸ್ಟರ್ಗೆ 20,000 ರೂಪಾಯಿ ತುಂಬಾ ದೊಡ್ಡ ಅಮೌಂಟು. ಕಟ್ಟಲೇಬೇಕು, ಇವಾಗ ಸಾಲ ತೀರಿಸ್ಬೇಕು. ಏನ್ ಮಾಡೋ ತುಂಬಾ ಯೋಚನೆ ಮಾಡ್ತಾರೆ. ಆಕೆ ಬೇಜಾರಲ್ಲಿ ಏನೋ ಅಲ್ಲಿರೋ ಕಲ್ಲುಗಳನ್ನೆಲ್ಲ ಹಿಂಗೆ ಹೊಡ್ಕೊಂಡಿದ್ರೆ ಅಲ್ಲೊಂದು ಕವರ್ ಬಿದ್ದಿತ್ತು. ಆಕೆ ಮನ್ಸಲ್ಲಿ ಹೇಳ್ತದೆ, ಆ ಕವರ್ನ ಎತ್ಕೊ ನೀನು ಅಂತ. ಯಾವುದೋ ಕಸ ಕವರ್ ನಾವು ಯಾಕೆ ಎತ್ಕೊಳ್ಳೋಣ? ಅದು ಮನ್ಸು ಅನಿಸ್ತಾ ಕವರ್ ಎತ್ಕೊಂಡ್ರೆ ಆ ಕವರ್ ಒಳಗಡೆ ಒಂದು ಪ್ಯಾಕ್ ಮಾಡಿ ಕರೆಕ್ಟಾಗಿ 25,000 ರೂಪಾಯಿ ಇದೆ ಅಂತ. ಚಪ್ಪಲೋಡಿಯನ್ನು ದೇವರಿಗೆ. ಹಲ್ಲೆಲೂಯಾ. 20,000 ರೂಪಾಯಿ ಎತ್ಕೊಂಡು ಹೋಗಿ ಆಕೆ ಕೆಲ್ಸಕ್ಕೆ ರಜಾನೇ ಹಾಕಿ ಫಸ್ಟ್ ಹೋಗಿ ಸಾಲ ತೀರಿಸ್ಬಿಟ್ಟು. ನೋಡಿ, ನಿಮ್ಮ ಕಣ್ಣೀರನ್ನ ನೋಡಿದ್ರೆ ನಿಮ್ಗೂ ಹಂಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆ ಸಿಸ್ಟಿಗೆ ಆ ರೀತಿ ಮಿರಕಲ್ ಮಾಡಿದ್ರು. ಆಕೆ ಕಷ್ಟ ನೋಡಿ, ನಿಮ್ಮ ಕಷ್ಟ ಜನರಿಗೆ ಹತ್ರ ಹೇಳ್ಬೇಡ್ರಿ. ನಿಮ್ ಕಷ್ಟ ಜನರಿಗೆ ಗೊತ್ತಾಗ್ಬಾರ್ದು. ನಿಮ್ಮ ಕಷ್ಟ ಯಾರಿಗೆ ಗೊತ್ತಾಗ್ಬೇಕು? ದೇವ್ರಿಗೆ ಗೊತ್ತಾದ್ರೆ ನಿಮ್ಗೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರಲ್ಕೊಳ್ಳಿ, 2 ಆಫೀಸ್ ಕೊಡ್ತಾರೆ. ಇನ್ನು 2-3 ಜಾಗ ಬರುತ್ತೆ. ಅವಾಗ ತಿಂಗಳಿಗೆ ನಿನ್ ಸಂಬಳನೂ ಜಾಸ್ತಿ ಆಗಿರುತ್ತೆ. ಬರೀ ನಿನ್ ಸ್ಯಾಲ್ರಿ ಬಿಟ್ಟು 1,000 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, 4-5 ಸಾವಿರ ರೂಪಾಯಿ ಬರಕ್ಕೆ ಸ್ಟಾರ್ಟ್ ಆಯ್ತು. ಸಾಲನೇ ತೀರಿಸ್ಬಿಡ್ತೀರ.
ನೀನು ದೇವರ ಹತ್ರ ಇದ್ರೆ ನಿನ್ನ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಮಾನಸಾಂತರ ದೇವರ ಕಾರ್ಯ, ಮಾನಸಾಂತರ ದೇವರ ಆಜ್ಞೆ. ನೀವು ಮಾನಸಾಂತರ ಪಟ್ರೆ ಖಂಡಿತ ದೇವರ ಆತ್ಮನು ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ದೇವರಿಗೆ ಯಾವಾಗಲೂ ನೀವು ಸಮರ್ಪಣೆ ಮಾಡೋದ್ರಿಂದ ದೇವರು ನಿಮ್ಮನ್ನ ಕೊರತೆ ಇಲ್ಲದ ಹಾಗೆ ನಡೆಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಸಂತೋಷವಾಗಿರಿ, ಚೇಂಜ್ ಆಗಿರಿ. ಇವತ್ತು ಈ ಲಾಸ್ಟ್ ಡೇ ಅಲ್ಲಿ, ಈ ಲಾಸ್ಟ್ ಸಂಡೇ ಒಪ್ಪಿಸ್ಕೊಳ್ಳಿ, ದೇವರೇ ನಾನು ಎಲ್ಲ ಯಾವ ತಪ್ಪಲ್ಲಿ ಮಾಡ್ತಾ ಇದ್ದೀನೋ ಎಲ್ಲ ಬಿಟ್ಬಿಡ್ತೀನಪ್ಪ. ಯೇಸು ಸ್ವಾಮಿ, ನಿನ್ನ ಬಿಟ್ಟು ನಾನು ಯಾವ ಜಾಗಕ್ಕೂ ಹೋಗೋದಿಲ್ಲ, ಯಾವ ತಾಯ್ತಕ್ಕೂ ಹೋಗಲ್ಲ, ಯಾವ ಮಂತ್ರಕ್ಕೂ ಹೋಗೋದಿಲ್ಲ, ಯಾವುದೇ ನಾನು ಕಟ್ಸ್ಕೊಳಕ್ಕೂ ಹೋಗೋದಿಲ್ಲ, ಯಾವ ಜ್ಯೋತಿಷ್ಯ ಯಾವ ಶಾಸ್ತ್ರನೂ ಕೇಳಲ್ಲ. ನಾನು ಪ್ರೇಯರ್ ಮಾಡ್ತೇನೆ, ನನಗೆ ಅದ್ಭುತ ಮಾಡು ಅಂದ್ರೆ ದೇವರು ಅದ್ಭುತ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಧ್ಯಾನ ಮಾಡಿದ್ದೀವಿ ಮಾನಸಾಂತರದ ಕೆಲವು ನಿಜ ಸಂಗತಿಗಳು. 2 ವಿಷಯಗಳನ್ನ ಓದ್ಕೊಂಡು, ಮಾನಸಾಂತರ ದೇವರ ಕಾರ್ಯ, ಮಾನಸಾಂತರ ದೇವರ ಆಜ್ಞೆ. ಅದಕ್ಕೆ ಈ ಮಾತುಗಳನ್ನ ನೀವು ಕೇಳಿದ್ದೀರಾ, ಇನ್ನು ಮೇಲೆ ಮಾನಸಾಂತರ ಪಡಿ. ತಪ್ಪಾದ ದಾರಿಯಲ್ಲಿ ಹೋಗದೆ ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ನೀವು ಪ್ರಯತ್ನ ಪಟ್ರೆ ದೇವರು ಖಂಡಿತ ನಿಮ್ಮನ್ನ ಎಲ್ಲಾ ವಿಷಯದಲ್ಲೂ ಆಶೀರ್ವಾದವಾಗಿ ಕರ್ತನು ನಡೆಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ಪ್ರಾರ್ಥನೆ ಮಾಡ್ರಿ, ದೇವರು ನಿಮ್ಮನ್ನ ಯಾವಾಗಲೂ ನಡೆಸಲಿಕ್ಕೆ ಶಕ್ತನಾಗಿದ್ದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ.